ಯಾವುದೇ ವಸ್ತು ಅಂತ ತಿಳ್ಕೋಬೇಕಾದ್ರೆ ಇಂದ್ರಿಯಗಳಿಗೆ ಬರುತ್ತೆ. ಆದ್ರಿಂದ ಯಾರಿಗಾರ ಆತ್ಮಜ್ಞಾನ ಕಡಿಮೆ ಹೋಗ್ತದೆ. ಹೇಗೆ ಮಾಡ್ಕೊಳ್ಳೋದು? ಮನಸ್ಸಿಗೆ ತಂದ್ಕೋಬೇಕೆ, ಕಣ್ಣಲ್ಲಿ ನೋಡಬೇಕಲ್ಲ, ಕಿವಿಯಲ್ಲಿ ಕೇಳಬೇಕೆ ಅಂತ ಏನಿಲ್ಲ. ಪುನಃ ಇಂದ್ರಿಯ ಮನೋಬುದ್ಧಿಗಳನ್ನು ಬಳಸ್ತೀವಿ. ಅದೇ ತಪ್ಪು, ಅಲ್ಲಿ ಸಿಕ್ಕೋಲ್ಲ. ಅದಕ್ಕೇನಂತಾರೆ ವೇದಾಂತಲ್ಲೇ ಕೇಳ್ಕೊಳ್ಳಿ ಅಂತ. ಅದಕ್ಕೆ ಅಧ್ಯಾತ್ಮ ವೇದಾಂತ ಗಚ್ಚೇದ್ವಾರಂ ಮನಸಿ ಪ್ರಾಜ್ಞ ಅಂತ ಕಠೋಪನಿಷತ್ನಲ್ಲಿ ಹೇಳ್ತಾರೆ. ವಾಚಂ ಮನಸ್ಸು ಸಂಯಚ್ಚೆ. ಇದು ತಮಾಷೆ ಏನು ಅಂದ್ರೆ ಹಿಂದೆಲ್ಲ ಮಾಡೋರು ಈ ಸ್ಲೋ ರೇಸ್ ಅಂತ ಬೇರೆ ಜೋರಾಗಿ ಓಡಿಬಿಟ್ಟು ಮೊಟ್ಟ ಮೊದಲು ಗುರಿ ಮುಟ್ಟುವಾಗಿ ಪ್ರೈಸ್ ಅಂತ ಕುದುರೆ ದೂಜು ಮುಂತಾದ್ರು ಮಾಡ್ತಾರೆ. ಅದು ಒಂಥರ ಸೈಕಲ್ ಸ್ಲೋ ರೇಸ್ ಅಂತ ಹಿಂದೆ ಮಾಡೋರು. ಯಾವನ ಅತ್ಯಂತ ನಿಧಾನವಾಗಿ ಹೋಗುಂತಾನ ಸೈಕಲ್ ಮೇಲೆ ಕೂತಿರ್ಬೇಕು, ಸೈಕಲ್ ಬೀಳ್ಬಾರ್ದು, ಅವನು ಬೀಳ್ಬಾರ್ದು, ಅದೆಲ್ಲರಿಗಂತ ಹಿಂದಿರ್ಬೇಕು. ಫಸ್ಟ್ ಪ್ರೈಸ್ ಅಂತ. ಅದು ಕಷ್ಟ. ಅದು ಏನು ಹೋಗುತ್ತಿಲ್ವ ಹಿಂದೆ ಹೋದಿದೆಯಲ್ಲ, ಸ್ವಲ್ಪ ಅಭ್ಯಾಸ ಮಾಡೋದು. ಒಂದ್ ಸ್ವಲ್ಪ ನೋಡ್ತೇನೆ ಹೊಂದಲ್ಲ ಅನ್ಸಿಸ್ಕೊಡ್ತೇನೆ. ಆದ್ರೆ ನೀವೆಲ್ಲ ನಮ್ದು ಸಾಧನೆ ವೇದಾಂತ ಬಹಳ ಮುಖ್ಯ. ಶನೈ ಶನೈ ಪರಮೇ ಅಂತ ನಂದು ನಂದು ಅಂತ ಹೇಳ್ತಿರಲ್ಲ. ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ಇದೆ. ಅದನ್ನೆಲ್ಲ ಒಂದು ಸ್ವಲ್ಪ ಒಳಗೆ ಸ್ವತಃ ನೋಡೋಣ ಅಂತ ಸ್ವಲ್ಪ ಕಣ್ಮಿಟ್ಕೊಂಡು ಕೂತ್ಕೊಳ್ಳಿ ಅಂದ್ರೆ ಅಂತೀನಿ. ನೇರ ಹೊತ್ತಕೊಂಡು ಕಂಡ್ಬಿಟ್ರು ಅಭ್ಯಾಸ ಇಲ್ಲ ನಮಗೆ. ಎಲ್ಲ ಹೊರಮುಖವಾಗಿದೆ. ವೇದಾಂತಲ್ಲಿ ಏನಂತಾರೆ, ಇದು ಸೃಷ್ಟಿ ಮಾಡಿದ ನೋಡಿ ಬ್ರಹ್ಮ, ಅವನು ಮಾಡಿರೋ ಮಿಸ್ಟೇಕ್ ಅಂತ. ಪರಾಂಚಿಕಾರಿ ನಾನೇ ಮಾಡುತ್ತೆ ಕಣ್ಣು ಎಲ್ಲ ಹೊರಮುಖ ಮಾಡಿದಾನೆ. ತಸ್ಮಾತ್ ಪರಾಂಚಿ ಎಲ್ಲ ಹೊರ ಕಾಣ್ತಾರೆ. ಇರಬಹುದು ಈ ಬ್ರಹ್ಮಣಿ ನಾವೇನು ಶಿಕ್ಷೆ ಕೊಡೋಕಾಗ್ತದೆ? ಸೃಷ್ಟಿ ಮಾಡೋದು ಮಾಡಿಟ್ಬಿಟ್ರೆ. ಅದಕ್ಕಂತಾರೆ ಜ್ಞಾನ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮಯ. ಇಷ್ಟೇನೆ ನೀವಲ್ಲ ಕಣ್ಣು ನಂದು ಅಂತೀರಿ, ಕಿವಿ ನಂದು ಅಂತೀರಿ, ಕೈ ನಂದು ಅಂತೀರಿ. ನಂದು ಅಂತ ಹೇಳಿದ್ರೆ ನೀವೆಲ್ಲ ಕೇಳ್ಬಾರ್ದ? ಸಾಕಾಗಲ್ಲ ಅಷ್ಟೇ. ಅದನ್ನೆಲ್ಲ ಒಳಮುಖವಾಗಿ ಮಾಡಬೇಕು. ಹಾಗೇನಾಗುತ್ತೆ, ಆ ಒಳಗಿರತಕ್ಕ ಆತ್ಮನನ್ನು ನೋಡುವುದಕ್ಕೆ ಅನುಕೂಲವಾಗುತ್ತೆ. ಆ ಆತ್ಮ ಎಂಥವನಾಗಿದ್ದಾನೆ ಹೇಳಿವಲ್ಲ, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ. ಅವನ ಕಣ್ಣು ಕಾಣತಕ್ಕವನಲ್ಲ, ಮನಸ್ಸಿನಿಂದ ಆಲೋಚನೆ ಮಾಡಕ್ ಬರೋದಿಲ್ಲ. ಆದ್ರೂ ಕೂಡ ಅದಕ್ಕೇನೋ ಪುರುಷೋತ್ತಮ ಹೇಳ್ತಾ ನೋಡಿ, ಯನ್ಮನಸಾನ ಮನುತೆ ಎಂದು. ಯಾವ ಈ ಆತ್ಮತತ್ವವನ್ನು ಮನಸ್ಸಿನ ತಿಳ್ಕೊಳಕ್ ಬರೋಲ್ಲ ಅಂದ್ರೆ ಅಯ್ಯೋ ಹೋಗ್ಲಿ ಬಿಟ್ಕೊಡೋಣ ಅಂದ್ರೆ ಏನಾಹುರ್ ಮನೋಮತಮ್ಮ. ನೋಡಿ ಜಾಣಿತನ ಅಂದ್ರೆ ಮನಸ್ಸಿನಿಂದ ತಿಳ್ಕೊಳಕ್ಕಾಗಲ್ಲ ಅನ್ನೋ ಅಷ್ಟಕ್ಕೆ ನಿಲ್ಲಿಸಬಾರದು. ನನಗೊಂದು ಮನಸ್ಸಿದೆ ಅಂತ ಹೇಗೆ ಗೊತ್ತಾಯ್ತು ನಿನಗೆ? ಅದಕ್ಕೆ ಉತ್ತರ ಹೇಳಿ. ನನ್ನ ಮನಸ್ಸು ಅಂತಿರಲ್ಲ ಹೇಗೆ ಗೊತ್ತಾಯ್ತು? ಮನಸ್ಸು ಏನನ್ನ ಆಲೋಚನೆ ಮಾಡುತ್ತೆ ಮುಂದಕ್ಕಾಯ್ತು. ಮನಸ್ಸಿದೆ ಅಂತ ಹೇಗೆ ಗೊತ್ತಾಯ್ತು? ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವ. ಅದು ನಿಮ್ಮ ಆತ್ಮಸ್ವರೂಪ ಅಂದ್ರೆ ಮನಸ್ಸಿನಿಂದ ಮುಂದಕ್ಕಲ್ಲ. ಮನಸ್ಸಿದೆ ಅಂತ ಯಾರು ಗೊತ್ತು ಮಾಡಿದವರು? ಕಣ್ಣಿವೆ ಅಂತ ಗೊತ್ತು ಮಾಡಿದವರು ಯಾರು? ಆದ್ದರಿಂದ ಯಕ್ಷುಷಾನ ಪಶ್ಯತಿ ಏನ ಚಕ್ಷುಂಶಿ ಪಶ್ಯತಿ. ನೋಡಿ ಉಪನಿಷತ್ತಿನ ವಾಕ್ಯಗಳು ಹೇಗೆ ಅರ್ಥ ಮಾಡ್ತದೆ. ಯಾವುದನ್ನು ಕಣ್ಣಿಂದ ನೋಡಕ್ಕಾಗಲ್ವೋ, ಆದರೆ ಯಾವ ಆತ್ಮನ ಒಂದಾನೊಂದು ಚೈತನ್ಯದಿಂದ ಕಣ್ಣು ಎಂಬುದು ಮತ್ತೊಂದು ವಸ್ತುವನ್ನು ನೋಡ್ತಾ ಇದೆಯೋ ತದೇವ ಬ್ರಹ್ಮ ತಂದಿದ್ದು, ಅದು ಪರಬ್ರಹ್ಮ. ಅದಕ್ಕೆ ನೋಡ್ಬೇಕು ಎಲ್ಲ ಹಿಂದೆ ಹೆಸರು ಹಿಂದಿನಿಂದ ಒಳಮುಖವಾಗಿ ಅಂತರ್ಮುಖವಾಗಿ ನೋಡಬೇಕು ಅಂತ ಅರ್ಥ. ಹಾಗಾಗಿ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯ ಇಷ್ಟೆಲ್ಲ ಹೇಳ್ಬಿಟ್ಟು ಇನ್ನೊಂದು ಮಾತು ಹೇಳ್ತಾನೆ ಭಗವಂತ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮತಂ ತಥಾಪಿ ತ್ವಂ ಮಹಾಪಾಹ ನೈವಂ ಶೋಚಿತುಮರ್ಹಸಿ. ಇಲ್ಲಿಂದ ಇನ್ನೊಂದು 8-10 ಶ್ಲೋಕದವರೆಗೆ ಅರ್ಜುನನಿಗೆ ಭಗವಂತ ಹೇಳ್ಬೇಕಲ್ಲ, ಅದಷ್ಟನ್ನ ಸಂಕ್ಷೇಪ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಮುಂದಿನ ಒಂದು ಹೊಸ ವಿಷಯವನ್ನು ತಗೋಬೇಕಾಗುತ್ತೆ. ಅದಕ್ಕೆ ಈ ಶ್ಲೋಕಗಳಿಗೆಲ್ಲ ಏನು ವಿಶೇಷವಾದಂತಹ ಅರ್ಥ ಏನಿಲ್ಲ. ಇಷ್ಟರವರೆಗೆ ನಾವು ಆಲೋಚನೆ ಮಾಡಿ ಚಿಂತನೆ ಮಾಡಿದಂಥ ಒಂದಾನೊಂದು ಭಗವಂತನ ಉಪದೇಶಗಳಿಂದ ಒಟ್ಟೇನು ಗೊತ್ತಾಯಿತು? ದೇಹೇಂದ್ರಿಯ ಮನೋಬುದ್ಧಿಗಳು ಅಂತಕ್ಕದ್ದು ಯಾವುವೂ ತಾನಲ್ಲ, ಆತ್ಮನಲ್ಲ. ಇವೆಲ್ಲಕ್ಕಿಂತ ವ್ಯತಿರಿಕ್ತನಾಗಿರ್ತಕ್ಕವನೇ ಆತ್ಮ. ಆ ಆತ್ಮನಿಗೆ ಯಾವ ಒಂದಾನೊಂದು ಜನನ ಮರಣ ಮುಂತಾದ್ರೇನೂ ಇಲ್ಲ. ಇಷ್ಟ ಈ ತತ್ವೋಪದೇಶ ಹೇಳಬಹುದು. ಅದು ಪ್ರತಿಯೊಬ್ಬರಿಗೂ ಅವನವನ ಅನುಭವದಲ್ಲಿ ಚೆನ್ನಾಗಿ ಗೊತ್ತು ಮಾಡಿಕೊಳ್ಳಬೇಕಾಗುತ್ತೆ.
ಈಗ ಸದ್ಯಕ್ಕೆ ಅರ್ಜುನನಿಗೆ ಇನ್ನೊಂದು ಮಾತು ಹೇಳ್ತಾರೆ ಭಗವಂತ, ಏನಂತ, ಹೋಗ್ರಪ್ಪ ನಿನ್ ಪ್ರಕಾರವೇನೇ ವಿಚಾರ ಮಾಡು. ಅಥ ಶರೀರಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತಮರ್ಹಸಿ. ಇದಿಷ್ಟು ಶ್ಲೋಕಗಳು ನೀನು ಓದೋ ಅವಶ್ಯಕತೆ ಇಲ್ಲ, ಅದರ ಒಟ್ಟು ಅಭಿಪ್ರಾಯವನ್ನು ಹೇಳ್ಬಿಡ್ತೇನೆ. ಯಾಕೆಂದ್ರೆ 39ನೇ ಶ್ಲೋಕದಲ್ಲಿ ನಾವು ಬರಬೇಕು. ಶೇಷಾತೇಭಿ ಸ್ವಸಾಂಖ್ಯೇ ಬುದ್ಧಿ ಅನ್ನೋವರೆಗೆ ಈ ವಿಷಯ ಮುಂದುವರೆದಿದೆ, ಅಲ್ಲಿ ಮುಕ್ತಾಯವಾಗಿದೆ. ಅದಕ್ಕೋಸ್ಕರ ಅದನ್ನ ಜೋಡಿಸ್ಬಿಡೋಣ ಅಷ್ಟೇ, ಇನ್ನೇನಿದೆ. ಈಗ ಇನ್ನೊಂದು ಮಾತು ಹೇಳ್ತಾನೆ ಸುಮ್ಮನೆ. ಅವಾಗ ಅರ್ಜುನನಿಗೆ ಉಪದೇಶ ಮಾಡಕ್ಕೆ ಭಗವಂತ ತತ್ವನ್ನೇ ಶುರು ಮಾಡಿ ಅಶೋಚ್ಯಾನಂದ ಶೋಧಿಸುವಂತ ಪ್ರಾರಂಭ ಮಾಡಿದ್ನೋ ಅದು ಎಷ್ಟು ಮಟ್ಟಿಗೆ ಅರ್ಜುನನಿಗೆ ಇನ್ನೂ ಮನಸ್ಸುಗಳು ಹೋಗಿಲ್ವೋ ಯಾಕೆ ಪ್ರಾರಂಭದಲ್ಲಿ ಯಾರಿಗೂ ಕೂಡ ಅದು ಬೇಗ ರುಚಿಸೋದಿಲ್ಲ. ಅದರಲ್ಲಿ ವೇದಾಂತ ರುಚಿಸೋದಂತೂ ಬಹಳ ಕಷ್ಟ. ಏನೋ ಕೇಳಕ್ ಹೋಗ್ತಾ ಇದ್ರ ಅಂತ ಹೋಗ್ತಾ ಇದ್ವಿ, ಯಾಕೆ ಬಿಟ್ಬಿಟ್ಟೆ, ಏನು ಸ್ವಾರಸ್ಯವಿಲ್ಲ. ಇಂದ್ರಿಯಗಳಿಗೆ ಏನಾದ್ರು ನಮಗೆ ತಂಪಾದ ಹೋಗ್ತೀವಿ, ಇಲ್ಲ ಅಂದ್ರೆ ಏನ ಪ್ರಯೋಜನ ಯಾಕೆ. ಇಷ್ಟೇ ನಮ್ಮ ತಿಳುವಳಿಕೆ ಅಷ್ಟೇ ಇರೋದು. ಹಾಗಲ್ಲ, ಒಂದೇನು ಇದಕ್ಕೆ ತುಷ್ಯತಿ ದುರ್ಜನ ನ್ಯಾಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ತುಷ್ಯತಿ ದುರ್ಜನ ಹಂಗೇನು ಅವನಿಗೆ ಕೆಟ್ಟವನು ಅಂತ, ಕೆಟ್ಟವನಿಗೆ ಕೈ ಬಿಡಬೇಡಿ, ಇರ್ಲಿ ನೋಡೋಣ, ಅವನಿಗೊಂದು ಮಾತು ಹೇಳಿ ನೋಡೋಣ, ಅವ್ನು ಕೇಳಲಿ ಬಿಡ್ಲಿ ಅದು ಬೇರೆ ವಿಷಯ. ಅವನೇ ಅವ್ನು ದುಷ್ಟ, ಅವ್ನಿಗೆ ಹೇಳಿದ ಮಾತು ಕೇಳದ, ಯಾಕೆ ಹೇಳ್ತೀರ, ಇಲ್ಲಪ್ಪ ಅಕಸ್ಮಾತ್ ಏನಾದ್ರು ಕೇಳ್ದ ಅಂತ ಇಟ್ಕೊಳ್ಳೋಣ, ಉದ್ಧಾರಾಗಲಿ ಅಂತ. ನೋಡಿ ಜ್ಞಾನಿಗಳ ಸ್ವಭಾವ ಹೇಗಿರುತ್ತೆ, ಅವನಿಗೆ ಮತ್ತೊಬ್ಬರು ತಾವು ಅವರನ್ನ ಕಾರಣ ಆ ಥರ ಭೇದ ಭಾವನೆ ಇರುತ್ತೆ. ಹಾಗೆ ಭಗವಂತ ಏನ್ ಮಾಡ್ತಾನೆ, ಈಗ ಹೋಗಲಪ್ಪ ಅಥ ಚೈನಂ ನಿತ್ಯ ಜಾತಂ, ನಾನು ಇಷ್ಟೆಲ್ಲ ಆತ್ಮಸ್ವರೂಪದ ಬಗ್ಗೆ ಹೇಳಿದ್ದೇನೆ. ಒಂದು ವೇಳೆ ನಿನಗೆ ಆತ್ಮನೋ ನಿತ್ಯ ಅನ್ನೋದು ಒಂದು ವೇಳೆ ಮನಸ್ಸಿಗೆ ಬರದೇ ಹೋದ್ರೆ ಏನನ್ಬೇಕು, ಅನಿತ್ಯ ಅಂತಾನೆ. ನಾನು ಯುದ್ಧದಲ್ಲೇ ಬಡದಾಟ ಸಾಯೋದು ಇದ್ದೇ ಇರುತ್ತಿಲ್ಲ, ಆದ್ರಿಂದ ಆತ್ಮ ಅನ್ನೋನು ನಿತ್ಯನಲ್ಲ ಅಂತ ಅನ್ಕೋತೀಯ. ತಥಾಪಿ ನೈವಂ ಶೋಚಿತುಮರ್ಹಸಿ, ನೋಡ ಒಂದು ವೇಳೆ ಆತ್ಮ ಅನಿತ್ಯ, ಹುಟ್ಟತಾನೆ ಸಾಯ್ತಾನೆ ಅನ್ನೋದೇ ನಿಜ ಅಂತ ಮುನ್ನಿಸೆ, ಹಾಗೇನಾರು ಅನ್ಕೋತೀಯೋ. ಒಂದ್ ವೇಳೆ ಅಂದ್ಕೊಂಡ್ರೆ ತಥಾಪಿ, ಹಾಗಿದ್ದರೂ ಕೂಡ ನೈವಂ ದುಃಖ ಪಡಬೇಡ. ಇದೇನಂದ್ರೆ ಅರ್ಜುನನ್ನ ಸಮಾಧಾನ ಮಾಡಕ್ಕೆ ಹೇಳುದು. ಯಾಕೆ ದುಃಖ ಪಡಬೇಡ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಇದು ಬೇಕಾದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬಹುದು. ಏನು ವೇದಾಂತ ತಿಳ್ಕೊಳ್ಳಿ ಬಿಡಿ, ಈ ಘಟನೆಗಳು ಮಾತ್ರ ಅನ್ಅವಾಯ್ಡಬಲ್. ಜಾತಸ್ಯ ಹಿ ಧ್ರುವ, ಹುಟ್ಟುವನೊಂದು ದಿವಸ ನಾಶವಾಗಿಯೇ ಆಗ್ತಾನೆ, ಸತ್ತುವನೊಂದು ದಿವಸ ಹುಟ್ಟುತ್ತಾನೆ. ಧ್ರುವಂ ಜನ್ಮ ಮೃತಸ್ಯ. ಇದರ ನಿಜ ಏನು ಅಂದ್ರೆ ಸಾಯ್ತಾನೆ ಹುಟ್ಟುತ್ತಾರೆ ಅನ್ನೋ ತಾತ್ಪರ್ಯವಲ್ಲ. ಆತ್ಮನಿಗೆ ಸಾವು ಅಂದ್ರು ಹುಟ್ಟು ಅಂದ್ರು ಎರಡೂ ಅವನಿಗೆ ಅಂಟ್ಕೊಂಡಿಲ್ಲ. ನಾವು ಆತ್ಮ ಹುಟ್ಟುತ್ತಾನೆ ಅಂತರೂ ಸಾಯ್ತಾನೆ ಅಂತರೂ ವ್ಯವಹಾರ ಮಾಡ್ತೇವೆ ಅಂತ ಅರ್ಥ. ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗುತ್ತಾನೆ ಅಂದ್ರೆ ಹೇಗೋ ಹಾಗೆ. ಸ್ವಾಮಿ ಸೂರ್ಯ ಮುಳುಗಿಬಿಟ್ಟಾನೆ, ಹೋಗ್ತಾನೆ, ಇನ್ನೇನು ಗತಿ, ಬೆಳಿಗ್ಗೆ ಹುಟ್ಟುತ್ತಾನೆ. ಸೂರ್ಯ ಹುಟ್ಟುತ್ತಾನೆ ಮುಳುಗುತ್ತಾನೆ ಅನ್ನೋದು ನಾವು ಭೂಮಿ ಮೇಲೆ ಇರ್ತಕ್ಕ ನಮಗ್ ಕಾಣತಕ್ಕದ್ರೆ, ಸೂರ್ಯ ಯಾವಾಗಲೂ ಬೆಳಕಲೇ ಇರ್ತಾನಲ್ಲಪ್ಪ. ಆ ಸೂರ್ಯ ಎಲ್ಲಾದ್ರೂ ಕೂಡ ಉದಯ ಅಸ್ತಮಯ ಅಂತ ಎಲ್ಲಾದ್ರೂ ಉಂಟೆ. ಒಂದ್ ವೇಳೆ ನಾವು ಸೂರ್ಯ ಲೋಕದಲ್ಲಿ ಇದ್ದು ಅನ್ನೋಣ, ಹಾಗೆ ನಮಗೇನಾದ್ರೂ ಹಗಲು ರಾತ್ರಿ ಅಂತ ಗೊತ್ತಾಗುತ್ತೆ, ಹಾಗರ್ಥ. ಆದ್ದರಿಂದ ಭಗವಂತ ಹೇಳ್ತಾನೆ, ದೇಹಾದಿಗಳ ದೃಷ್ಟಿಯಿಂದ ಆತ್ಮನನ್ನ ಉಪಾಧಿಯಿಂದ ಹುಟ್ಟುತ್ತಾನೆ ಅನ್ನಬೇಕೆ ಹೊರತು ನಿಜವಾಗಿ ಆತ್ಮನಿಗೆ ಯಾವ ಹುಟ್ಟು ಸಾವುಗಳಿಲ್ಲ ಅನ್ನೋದಾಗುತ್ತೆ ಅಂತ ಹೇಳಾಗಿದೆ. ಒಂದು ವೇಳೆ ನಿನಗೆ ಅರ್ಥವಾಗದೆ ಇದ್ರೆ ವ್ಯವಹಾರ ದೃಷ್ಟಿಯಿಂದ ನೋಡೋಣ, ಆಗ್ತಾನೆ ಏನ್ ಮಾಡ್ತೀಯ ಅಂದ್ರೆ ಏನು ಅನ್ನವಾಯಿಡಬಾರ್ದು. ತಸ್ಮಾದ್ ಅಪರಿಹಾರ್ಯ ಅರ್ಥ ಎಂದ, ಹುಟ್ಟುವನೊಂದು ದಿವಸ ಸಾಯಲೇಬೇಕು, ಸತ್ತವನೊಂದಿನ ಹುಟ್ಟಲೇಬೇಕು. ಇದೇನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಕೆಲವು ಹೇಳ್ತಾರೆ, ಅಧಿಕಾರ ತಗೊಳ್ಳೋದಾಗ ಒಳ್ಳೆ ಖುಷಿಯಾಗಿರುತ್ತೆ, ರಿಟೈರ್ ಆದಾಗ ಬೇಡಪ್ಪ ಯಾಕೆ ಅಂತ ಅವಮಾನ, ನಾ ಇಲ್ಲೇ ಖಾಯವಾಗಿರ್ತೀನಿ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಎಷ್ಟು ಇರಕ್ಕಾಗತ್ತೆ ನೋಡಿದ್ರ, ರಿಟೈರ್ ಆಗಿರ್ಬೇಕಲ್ಲ. ಆದ್ರಿಂದ ಅವ್ನು ತಾನು ತಿಳ್ಕೊಂಡಿರ್ಬೇಕು, ಇದು ನಿತ್ಯವಲ್ಲ. ಎಷ್ಟು ದಿವಸ ಏನೋ ಭಗವಂತ ನೇಮಕ ಮಾಡಿದರೆ ನನ್ನ ಕರ್ತವ್ಯ ನಾ ಮಾಡಬೇಕು ಅಂತ ಬೇರೆ ವಿಷಯ. ಹಾಗೆ ತಿಳ್ಕೊ, ನೀನು ಹುಟ್ಟಿದೆಯಾ ಹಾಗಾರ ಅಂದ್ರೆ ಸಾಕು. ಪ್ರತಿಯೊಬ್ಬನಿಗೂ ಈ ಹುಟ್ಟು ಸಾವು ಅನ್ನೋದು, ಹುಟ್ಟಿದವನಿಗೆ ಸಾವು ಉಂಟು,
ಸತ್ವನಿ ಹುಟ್ಟುಂಟು ಧ್ರುವಂ ಜನ್ಮ ಮೃತಸ್ಯ ಚ. ಈ ಹುಟ್ಟು ಸಾವುಗಳ ಒಂದಾನೊಂದು ಪ್ರವಾಹದಲ್ಲಿ ಅಪರಿಹಾರ್ಯ. ಇದನ್ನು ಯಾರು ಯಾವನೋ ಯಾವ ರೀತಿಯಿಂದಲೂ ಇದನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ನತ್ವಂ ಶೋಚಿತ. ಇದಕ್ಕಾಗಿ ನೀನು ಯೋಚನೆ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ನಮಗೂ ಇದೆಲ್ಲ ಅರ್ಥ ಆಗಿರುತ್ತೆ. ದಿನ ಪೇಪರ್ ಓದ್ತೀವಿ, ಬೇಕಾದಷ್ಟೇ ಎಲ್ಲ ಅವ್ನು ಹೋಗಿ ಎಲ್ಲ ಬರುತ್ತೆ. ದಿನ ಕೂತ್ಕೊಂಡು ಅಯ್ಯೋ ಪೇಪರ್ ಓದಿದ್ವು ಅಂತ ಅಳ್ತಾ ಕೂತ್ಕೊತೀವಿ. ಏನು ಪರೀಕ್ಷೆ ಹೋಗುತ್ತೆ, ಜಾತಸಿ ಧ್ರುವ ಮೃತ್ಯು ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ ನೋಡಿದ್ರೆ ಹೇಗಿದೆ. ಆದ್ದರಿಂದ ಹುಟ್ಟಿದವನು ಎಂದಿಗಾರ ಒಂದು ದಿವಸ ದೇಹ ಬಿಡಲೇಬೇಕು. ಆ ದೇಹ ಬಿಟ್ಟು ಮತ್ತೊಂದು ಸತ್ತೇ ಹುಟ್ಟಲೇಬೇಕು. ಈ ಅಪರಿಹಾರ್ಯವಾದ ವಿಷಯಕ್ಕೆ ನೀವೇನು ಮಾಡ್ತೀವಿ ಹೇಳಪ್ಪ, ಏನು ಪರಿಹಾರ ಇದೆ? ಆದ್ದರಿಂದ ಅವ್ಯಕ್ತಾದೀನಿ ಭೂತಾನಿ, ಅದಕ್ಕೂ ಅದೇ ಅರ್ಥ. ಎಲ್ಲ ಬರೀ ನೀನು ಮಾತ್ರವಲ್ಲ, ನಾನು ಮಾತ್ರವಲ್ಲ, ಲೋಕದಲ್ಲಿರತಕ್ಕ ಎಲ್ಲಾ ಪ್ರಾಣಿಗಳ ಮೊದಲು ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಮೊದಲು ಯಾವ ಪ್ರಾಣಿಗಳು ಹುಟ್ಟುವುದಕ್ಕೆ ಮುಂಚೆ ಜಗತ್ತಿನಲ್ಲಿ ಯಾವುದೂ ಇರಲಿಲ್ಲ. ನೈವೇಹ ಕಿಂಚನಾಗ್ರ ಆಸೀತ್ ಅಂತ ಉಪನಿಷತ್ತಲ್ಲಿ ಹೇಳುತ್ತೆ. ಆಮೇಲೆ ಒಂದೊಂದಾಗೆಲ್ಲ ಸೃಷ್ಟಿಯಾಯಿತು. ಸೃಷ್ಟಿ ಕಾಲದಲ್ಲಿ ಎಲ್ಲವೂ ಕೂಡ ಹೊರಬಂದ ಮೇಲೆ ಸ್ಥಿತಿ ಕಾಲ, ವ್ಯಕ್ತ ಮಧ್ಯಾನಿ ಭಾರತ ಅಂತ. ಇದನ್ನೇ ಪುರಾಣಗಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಅಂತ 3 ಕಾರ್ಯಗಳು ಪರಮಾತ್ಮನ. ಅದು ಭಗವಂತನ ಒಂದಾನಂದ ಇಚ್ಛೆ ಒಳಪಟ್ಟದ್ದು, ಇನ್ಯಾರು ಏನು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಬ್ರಹ್ಮಸೂತ್ರ ಭಾಷೆದ ಕೊನೆಯಲ್ಲಿ ಬರೀತಾರೆ ಜಗದ್ವ್ಯಾಪಾರ ವರ್ಜ್ಯಂ ಅಂತ. ಪರಬ್ರಹ್ಮಕ್ಕೆ ಏನೇನು ಶಕ್ತಿ ಇದೆ ಅಂತ ಗೊತ್ತು ಮಾಡೋಕ್ಕೆ ಜಗದ್ವ್ಯಾಪಾರಗಳೆಲ್ಲ ಪರಬ್ರಹ್ಮಕ್ಕೆ ಸೇರಿತು. ಜ್ಞಾನಿಗೂ ಇಲ್ಲ ಅಂತ ಬರೀತಾರೆ. ವರ್ಜ್ಯ ಅಂದ್ರೇನು? ನೀವು ಬ್ರಹ್ಮಜ್ಞಾನಿಗಳೇ ಆಗಿದ್ರೆ ಒಂದು ಅಧಿಕಾರ ನಿಮಗಿಲ್ಲ ಅಂತ. ಏನು? ಈ ಸೃಷ್ಟಿ ಸ್ಥಿತಿ ಲಯ ಮಾಡೋದು ನಿಮ್ಮ ಕೈಲಾಗಲ್ಲ, ಅದು ನಿಮಗೆ ಕೊಡಲ್ಲ ಅಂತ ಅವನೇ ಇಟ್ಕೊಳ್ತೀಯ. ಅದು ಜಗದ್ವ್ಯಾಪಾರ ವರ್ಜ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ಕೊನೇ ಮಾತಲ್ಲಿ. ಜಗತ್ ಸೃಷ್ಟಿ ಮಾಡೋದಾಗ್ಲಿ, ಇದನ್ನು ಕಾಪಾಡೋದಾಗ್ಲಿ, ಇದನ್ನು ನಾಶ ಮಾಡೋದಾಗ್ಲಿ, ಇವು 3 ಪರಮಾತ್ಮನ ಒಂದಾನೊಂದು ಆಗಿದೆ. ಭಗವತ್ಪಾದರು ಬರೀತಾರೆ. ಜ್ಞಾನಿ ಅಂದ್ರೆ ನಾನೊಬ್ಬ ಜ್ಞಾನಿ, ಪರಮಾತ್ಮ ಬೇರೆ ಅಂತಕೊಂಡು ಅವನ ಅಜ್ಞಾನಿಯೇ, ಅದೆಲ್ಲ ಅರ್ಥ ಅಲ್ಲೇ. ಈ ಜ್ಞಾನಿ ಆ ಪರಮಾತ್ಮನಲ್ಲೇ ಒಂದಾಗಿ ಬಿಡೋದ್ರಿಂದ ಪ್ರಶ್ನೆ ಹುಟ್ಟಲ್ಲ. ಆದ್ರೂ ವ್ಯವಹಾರದಲ್ಲಿ ಏನಾದ್ರು ಜನ ಕೇಳಿದ್ರೆ ಇದೇ ಉತ್ತರ ಅಂತ ಅರ್ಥ. ಎಷ್ಟೋ ಜನ ಕೇಳ್ಬೋದು, ಏನು ಬಹಳ ಜ್ಞಾನಿಗಳು ಅಂತ ಹೇಳ್ತಾರೆ, ಸೃಷ್ಟಿ ಮಾಡಿ ನೋಡೋಣ ಬೇಕು ಅಂತ ತಮಾಷೆಗೋಸ್ಕರ. ನಾನು ಜ್ಞಾನಿ ಅಂತ ಹೇಳ್ತೀರಲ್ರಿ, ಎಲ್ಲ ಬ್ರಹ್ಮಸೂತ್ರ ಓದಿನಿ ಅಂತ ಎಲ್ಲ ಜ್ಞಾನ ಆಗಿದೆ ತಾನೆ, ಬ್ರಹ್ಮಜ್ಞಾನ, ಹಾಗಾದ್ರೆ ಸೃಷ್ಟಿ ಮಾಡಿ ವಿಷಯ ಅಂತ ಹಾಸ್ಯ ಮಾಡಬಹುದು. ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ, ಅವನು ಬೇರೆ ಯಾವ್ದಾದ್ರು ಶಕ್ತಿಗಳು ಇರಬಹುದು. ಸೃಷ್ಟಿ ಸ್ಥಿತಿ ಲಯಗಳು ಅದು ಪರಮಾತ್ಮನ ಕೃತಿಗಳು, ಅದನ್ನ ಯಾವ ಜ್ಞಾನಿ ತಾನೇ ಮಾಡೋಕ್ಕೆ ಸಾಧ್ಯ? ವ್ಯವಹಾರ ದೃಷ್ಟಿಯಿಂದ ಆಗಲ್ಲ. ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ. ಜಗದ್ವ್ಯಾಪಾರ ವರ್ಜ್ಯ ಮತ್ತೆ ಇದು ಯಾಕೆ ಹೇಳಿದೆ ಅಂದ್ರೆ, ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಭಗವಂತನ ಒಂದಾನೊಂದು ಸ್ವರೂಪಕ್ಕೆ, ಅವನ ಒಂದಾನೊಂದು ಆಳಿಕೆ ಸೇರುತ್ತೆ. ಆದ್ರಿಂದ ಸೃಷ್ಟಿ ಆಗುತ್ತೆ, ಸ್ಥಿತಿ ಆಗುತ್ತೆ, ಲಯ ಆಗುತ್ತೆ. ಹಾಗೇನೆ ಹುಟ್ಟುತ್ತಾನೆ, ಬೆಳಿತಾನೆ, ನಾಶವಾಗ್ತಾನೆ, ಮತ್ತೆ ಹುಟ್ಟುತ್ತಾನೆ. ಇದು ಅಪರಿಹಾರ್ಯ ಅಂದಮೇಲೆ ಇದಕ್ಕೆ ಕೂತ್ಕೊಂಡು ಯೋಚನೆ ಮಾಡಿ ಏನು ಪ್ರಯೋಜನ? ನತ್ವಂ ಶೋಚಿತು ಮರ್ಹಸಿ, ನೀನು ಇದಕ್ಕೆ ಯೋಚನೆ ಮಾಡಿ ಏನೂ ಪ್ರಯೋಜನವಿಲ್ಲ ಅಂತ ಅರ್ಥ. ಅಲ್ಲದೆ ಇನ್ನೊಂದೆರಡು ಮಾತು ಸುಮ್ಮನೆ ಹೇಳ್ತಾನೆ, ಅದ್ರ ತಾತ್ಪರ್ಯ ಹೇಳ್ಬಿಟ್ಟು ಸಾಕು. ಏನಂತ? ಅವ್ಯಕ್ತಾದೇನ ಭೂತಾನಿ ಆಯಿತು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತೇನಂ ದೇಹಿ ನಿತ್ಯಂ ಅವಧ್ಯಾಯಂ. ಅದೆಲ್ಲ ವಾಕ್ಯಗಳ ಒಟ್ಟಾರ್ಥ ಏನು ಅಂದ್ರೆ ಹೀಗೆ, ಈ ಆತ್ಮಸ್ವರೂಪವನ್ನ ತಿಳ್ಕೊಳ್ಳದೆ ಇರತಕ್ಕವನು ತಾನು ಹುಟ್ಟೇನೆ ಸಾಯ್ತೇನೆ ಅಂತ ಏನು ಭಾವನೆ ಮಾಡಿಕೊಂಡಿದ್ದಾನೋ ಅದು ಕೇವಲ ಭ್ರಾಂತಿಯ ಹೊರತು ಪರಮಾರ್ಥವಲ್ಲ. ಒಂದು ವೇಳೆ ಅವನು ತಿಳ್ಕೊಳ್ಳೋವರೆಗೂ ಅದನ್ನು ಯಾರು ಅವಾಯ್ಡ್ ಮಾಡೋಕ್ಕೂ ಆಗೋದಿಲ್ಲ. ಕೊಟ್ಟು ಸಾಯಲೇಬೇಕು, ಸತ್ತ ಹುಟ್ಟಲೇಬೇಕು ಅನ್ನೋ ಲೋಕದ ವ್ಯವಹಾರ. ದುರ್ವಿಜ್ಞೇಯಂ ಪ್ರಕೃತಃ ಆತ್ಮ ಕಿಂತು ಆಮೇವೇಕಮುಪಾಲಭೆ ಸಾಧಾರಣೆ ಭ್ರಾಂತಿ ನಿಮಿತ್ತೇ ಅಂತ ಇನ್ನೊಂದು ಸಣ್ಣ ಮಾತನ್ನ ಬರೀತಾ ಇದ್ದಾರೆ ಆಚಾರ್ಯರು. ಒಂದೇ 2 ಶ್ಲೋಕಗಳು, 2 ಶ್ಲೋಕ. ಅಪ್ಪ ಇಷ್ಟೆಲ್ಲ ಆಯ್ತು. ಈಗ ಭಗವಂತ ಇನ್ನೊಂದು ಮಾತು ಹೇಳ್ದ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂತ ಒಂದು ಶ್ಲೋಕ, ದೇಹಿ ನಿತ್ಯಂ ಅವಧ್ಯಾಯಂ ಅಂತ ಇನ್ನೊಂದು. ಇವೆರಡು ಹೇಳಿದ್ರೆ ವಿಷಯ ಮುಕ್ತಾಯವಾಗುತ್ತೆ. ಅದಕ್ಕೇನಂತಾರೆ ಭಗವತ್ಪಾದರು ಒಪ್ಪಿಕೊಂಡು ಮೇಲೆ ಅವತರಣಿಕೆ ಕೊಟ್ಟಿರೋದು. ಭಗವಂತ ಹೇಳ್ತಾ ಇದ್ದಾನೆ ಯುದ್ಧರಂಗದಲ್ಲಿ ಅರ್ಜುನನಿಗೆ, ಸರಿ. ಆಮೇಲೆ ಅರ್ಜುನ್ ಕೇಳ್ತಾ ಇದ್ದಾನೆ, ಅದು ಸರಿ. ಮತ್ ಭಗವಂತ ಅನ್ಕೊಂಡಂತೆ ಮನಸ್ಸು ಅಂತ ಸತ್ಯೋಪದೇಶ ಮಾಡಿನಿ ಅರ್ಜುನನಿಗೆ.
ಆಗಲಿ. ಈ ತತ್ವ ಅಷ್ಟು ಸುಲಭವಾಗಿ ತಿಳಿದುಬಿಟ್ಟಿದೆ, ತಿಳಿಯಲ್ಲ. ದುರ್ವಿಜ್ಞೇಯೋ ಎಂ ಆತ್ಮ ಅಲ್ಲೇ ಈ ಆತ್ಮನನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಯಾಕೆ ಸುಲಭವಲ್ಲ? ಆತ್ಮನ ಅಲ್ಲದ್ದನ್ನು ಎಷ್ಟೊಂದು ನಾವು ಭದ್ರವಾಗಿ ನಂಬಿದ್ದೇವೆಯೋ ಅದರಿಂದ ಬಿಡುಗಡೆಯಾಗುವವರೆಗೂ ಆತ್ಮಜ್ಞಾನವಾಗಬೇಕು. ಆದ್ರಿಂದ ಭಗವಂತ ಅಂದ್ಕೊಂಡಂತ ಮನಸ್ಸಲ್ಲಿ ಈಗ ಅರ್ಜುನಂಗೇನೋ ಹೇಳಾಯ್ತು, ತತ್ವವನ್ನ ಆತ್ಮನಿಗೆ ನಾಶವಿಲ್ಲ ಅನ್ನೋದನ್ನು ಹೇಳಾಯಿತು, ನಜಾಯಿತು ಮರಿಯುತ್ತೆ ಅಂತೆಲ್ಲ ತಿಳಿಸಿದ್ದಾಯಿತು. ಇಷ್ಟು ಹೇಳಿದ ಮಾತ್ರ ಅರ್ಜುನ ಆಯಿತು, ತಿಳಿಯಿತು, ಅವ್ನು ಜ್ಞಾನಿ ಆಗ್ಬಿಟ್ಟ ಅಂತ ಹೇಳೋದು ಬರೋಲ್ಲ. ಯಾಕೆ? ತಿಳ್ಕೊಳ್ಳೋದು ಕಷ್ಟ. ಎಷ್ಟು ಸಲ ಹೇಳಿದರೂ ಕೂಡ, ಸಾವಿರಾರು ಸಲ ಹೇಳಿದರೂ ಕೂಡ ಅದನ್ನು ಅರ್ಥ ಮಾಡಿ ತಿಳ್ಕೊಳ್ಳೋದು ಅನ್ನೋದು ಅವನವನ ಒಂದು ಶಕ್ತಿ ಆಗಬಹುದು, ಆಗದಿರುವುದು. ಅದಕ್ಕೆ ವೇದಾಂತಲ್ಲಿ ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಮಂದಾಧಿಕಾರಿಗಳು ಅಂತ ಕರೀತಾರೆ. ಏನು ಸಾಕೆ ಅನ್ನೋ ಹಾಗಿಲ್ಲ, ಸಾಕೋಗಿಕ್ಕೂ ಇಲ್ಲ. ಒಂದು ವೇಳೆ ಕೆಲವರು ತಿಳ್ಕೊಂಡ್ರು ಅಂತ ಇಟ್ಕೊಳ್ಳಿ, ಕೃತಾರ್ಥರಾದ್ರು. ತಿಳ್ಕೊಳ್ಳದೆ ಇದ್ದವ್ರಿಗೆ ಬೇಕಾದಷ್ಟು ಇದ್ದೇ ಇರ್ತಾರೆ. ಸರ್ಕಾರದವರು ಸುಮ್ಮನೆ ಪ್ರತಿ ವರ್ಷ ಯಾಕೆ ಪ್ರೈಮರಿ ಸ್ಕೂಲ್ ನಡೆಸಬೇಕು, ಆ ಪ್ರೈಮರಿ ಸ್ಕೂಲ್ನರೆಲ್ಲ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಹೊರಟಾಗ್ಬಿಡ್ತು, ಹಿಂದೆ ಬರ್ತಾರಲ್ಲ ದಂಡಾಗಿ. ಆದ್ರಿಂದ ಯಾವತ್ತು ಪ್ರೈಮರಿ ಸ್ಕೂಲ್ ಮುಚ್ಚೋದಂತೂ ಸಾಧ್ಯವೇ ಇಲ್ಲ ಹೇಳೋ ಭಗವಂತ ಏನ್ ಹೇಳ್ತಾರೆ, ಅಜ್ಞಾನಿಗಳು ಇದ್ದೇ ಇರ್ತಾರೆ, ಅವ್ರಿಗೆ ತಿಳಿಯಿಲ್ಲ ಅಂದ್ಬಿಟ್ಟು ಉಪದೇಶ ಹೇಳೋದನ್ನು ಬಿಡೋಕ್ಕಾಗಲ್ಲ. ತಿಳ್ಕೊಂಡವ್ರು ಕೃತಾರ್ಥರಾಗ್ಬಿಟ್ರಲ್ಲ, ಸಾಕೋಣ ಆಗೋದಿಲ್ಲ. ಅಪ್ಪ ಇರಲಿ ಈ ಸ್ಥಿತಿ ಒಳಗೆ ನನ್ನೊಬ್ಬನೇ ಯಾಕೆ ನಿನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ನೋಣ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂತ ಅರ್ಜುನ, ಇದೊಂದು ಜಗತ್ತಿನ ವೈಚಿತ್ರ್ಯ, ಏನ್ ಮಾಡೋಣ? ಈ ತತ್ವವನ್ನ ಹೇಳಿದ ಕೂಡಲೇ ಏನ್ ತತ್ವ? ಆತ್ಮ ಅನ್ನೋನಿಗೆ ಸಾವಿಲ್ಲ, ನಾಶವಿಲ್ಲ, ನಜಾಯತೆ ನಮ್ರಿಯತೆ ಅಂತ ಹೇಳಿದೆ. ಹೇಳಿಕೊಳ್ಳಿ ಬಿಡಿ, ಎಷ್ಟೋ ತನಕ ಹೇಳ್ತಾರೆ ಅಂದ್ಬಿಟ್ಟು ಭಗವಂತರೇ ಹೇಳಿದ್ದಾರೆ. ನೋಡ್ದ್ಯಾ, ನಿನ್ನನ್ನೊಬ್ಬನೇ ಯಾಕೆ ನಾನು ಸುಮ್ಮನೆ ದೂರ್ಲಿ? ಎಷ್ಟೋ ಜನಗಳಿಗೆ ಹೇಳಿದ್ರಿಂದ ಕೆಲವರಿಗೆ ಆಶ್ಚರ್ಯ, ಏನೋ ಹೇಳ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಏನೋ ನಡೀತಾ ಇದೆ ಕಾರ್ಯಾಲಯದಲ್ಲಿ ಅಂತ ಆಶ್ಚರ್ಯವತ್ ಪಶ್ಯತೆ ಏನು ತನ್ನ ಆತ್ಮನೇ. ಆ ಆತ್ಮನನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟೊಂದು ರೀತಿಯಾದಂಥ ಒಂದಾನೊಂದು ವ್ಯಾಮೋಹ, ಅಜ್ಞಾನ, ಬಹಿರ್ಮುಖತೆ, ಶರೀರದಲ್ಲಿ ಅಂತಃಕರಣದಲ್ಲಿ ಶುದ್ಧಿ ಇಲ್ಲದೆ ಎಲ್ಲ. ಆದ್ರಿಂದ ಆತ್ಮನೇ ವಿಷಯವಾಗಿ ಏನೇನೋ ಮಾತಾಡ್ತಾರೆ. ಕೆಲವರು ಹೇಳಿದರೆ ಆಶ್ಚರ್ಯ ಪಡ್ತಾರೆ, ಕೆಲವರು ಆಶ್ಚರ್ಯ ಮಾತಾಡ್ತಾರೆ, ಆಶ್ಚರ್ಯವಕ್ಕೆ ಅನ್ಯಶ್ರೀನಾಥಿ. ಕೆಲವರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕಿವಿಯೂ ಇರಬಹುದು, ಕೇಳಿರಬಹುದು, ನೋಡಿರಬಹುದು, ವಿಚಾರ ಮಾಡಿರಬಹುದು, ಮಾತಾಡಿರಬಹುದು, ಎಲ್ಲವೂ ಆಗಿರಬಹುದು. ಶ್ರುತ್ವಾತ್ಯೇನಂ ವೇದನ ಚೈವ ಕಶ್ಚಿದು. ಇದನ್ನು ಮಾತ್ರ ಭಗವಂತ ಯಾಕಪ್ಪ ಹೇಳಿದ ಅನ್ಸುತ್ತೆ. ಯಾಕೆ ಇಷ್ಟು ಕೇಳಿದ್ರು ಏನು ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟ ಅಂದ್ರೆ ನಮಗೆ ಎಷ್ಟು ಅವಮಾನ ಆಯ್ತು ನೋಡಿ. ಭಗವಂತನ ವಿಷಯದಲ್ಲಿ ನಾವು ನಮಗೆ ಅವಮಾನ ಮಾಡಲಿ, ಮತ್ತೊಂದು ಮಾಡಲಿ, ಎಲ್ಲವೂ ನಮಗೆ ಅನುಗ್ರಹವೇ ಅಲ್ಲೇ. ದೇವರು ಕಷ್ಟ ಕೊಟ್ಟ ಕೊಟ್ಟ ನಾವು ಅದನ್ನು ಹಾಗೆ ಸಂತೋಷವಾಗಿ ಸ್ವೀಕಾರ ಮಾಡಬೇಕು. ಒಂದ್ಸಲ ಗುರುಗಳು ಹೇಳೋರು, ಧರ್ಮರಾಜನ್ನ ದ್ರೌಪದಿ ತೆಗೆದುಕೊಂಡ್ಬಿಟ್ಲು. ಏನು ಸುಮ್ಮನೆ ಧರ್ಮ ಧರ್ಮ ಅಂತ ಮಾಡಿ 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 ವನವಾಸ, ಕಷ್ಟ, ಸುಖ. ಇವು ನೋಡ ದುರ್ಯೋಧನ ಎಷ್ಟು ಚೆನ್ನಾಗಿದ್ದಾನೆ, ನೀವು ಸುಮ್ಮನೆ ಎಲ್ಲದಕ್ಕೂ ಒಪ್ಕೊಂಡು ಮಾಡ್ತೀಯ ಇಷ್ಟೇ. ಜೊತೆಗೇನು ಕೃಷ್ಣ ಬಹಳ ಫ್ರೆಂಡ್ ಬೇರೆ. ಇಲ್ಲ ಏನು ಫ್ರೆಂಡ್, ಈ ವನವಾಸ ಅಂತ ಸ್ವಲ್ಪ ಹೆಂಗಸರಿ ಸ್ವಲ್ಪ ಮನಸ್ಸಲ್ಲಿ ಎಲ್ಲ ಬೇಸರ ಇರುತ್ತೆ. ಪಾಪ ಚೆನ್ನಾಗಿ ನೋಡ್ಕೊಂಡ್ಬಿಟ್ಲ, ಸುಮ್ಮನೆ ಕೂತ್ಕೊಂಡಿದ್ದ ಧರ್ಮರಾಜ. ಹೇಳಿ ಹೆಂಡತಿ ಏನೇನು ಹೇಳ್ತಾರೆ ಹೇಳಿ. ಒಂದೇ ಒಂದು ಮಾತು, ನಾಹಂ ಧರ್ಮವಣಿ ಭದ್ರೇ. ಗುರುಗಳಿಗೆ ನೋಡು ಎಲ್ಲ ಸರಿ, ನಾನು ಧರ್ಮಾನುಷ್ಠಾನ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗ್ಲಿಲ್ಲ, ಅವನು ದುರ್ಯೋಧನ ಮಾಡಬಾರ್ದು ಮಾಡ್ತಾನೆ, ಅವನು ಒಳ್ಳೇದಾಗ್ತಾ ಇದೆ ಅಂತೀನಿ ಆಡ್ಕೊತಾ ಇದೆಯಲ್ಲ. ಇದ್ರ ವಿಷಯಕ್ಕೆ ಒಂದು ತತ್ವ ಹೇಳ್ತೀನಿ ತಿಳ್ಕೊ. ಏನು? ನಾ ಧರ್ಮ ಮಾಡ್ತಾ ಇರೋದು ಧರ್ಮದ ಮೇಲೆ ಪ್ರೀತಿಯಿಂದಲೇ ಹೊರತು ಅದನ್ನು ವ್ಯಾಪಾರಕ್ಕಿಟ್ಟಿಲ್ಲ ಅಂದ್ಬಿಟ್ರೆ. ನಾಹಂ ಧರ್ಮ ಒಣಿಗ್ ಭದ್ರೆ. ಧರ್ಮ ಒಣಿಕ್ಕಲ್ಲ, ನಾನು ಧರ್ಮವನ್ನು ನಾನು ಎಷ್ಟು ಧರ್ಮ ಮಾಡ್ತೀನಿ, ಎಷ್ಟು ಒಳ್ಳೇದಾಗ್ತಿಲ್ಲ ನಾನು, ಅದಕ್ಕೆ ನಾನು ಧರ್ಮ ಮಾಡ್ತೀನಿ. ಧರ್ಮದ ಮೇಲೆ ಪ್ರೀತಿ ಇದೆ ಮಾಡ್ತೀನಿ, ಬೇಕು ಅದು ನಿಜವಾದ. ಆದ್ರಿಂದ ದೇವರು ನಮ್ಮನ್ನ ಹೇಗಾರು ಇಟ್ಟಿರ್ಲಿ, ಬಡವನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ಗಂಡನಾಗಿ, ಅದು ಬೇರೆ ವಿಷಯ. ಅವನು ನಮ್ಮ ಆತ್ಮನಲ್ಲಿ ಹೋಗ್ತಾನೆ ಸರ್. ಆ ಆತ್ಮನ ತಿಳ್ಕೊಳ್ಳೋದಕ್ಕೆ ಯಾರದ್ದು ಅಡ್ಡಿ ಇದೆ? ಯಾರದ್ದು ಅಡ್ಡಿ? ಅದಕ್ಕೋಸ್ಕರ
ಅದನ್ನು ನಾವು ವಿಚಾರ ಮಾಡಬೇಕು, ತಿಳ್ಕೋಬೇಕು ಅನ್ನೋ ವಿಷಯದಲ್ಲಿ ಹಿಂದೇಟ್ ಹಾಕಬಾರದು. ಆದರೆ ಜನಗಳಿಗೆ ಅದು ಅರ್ಥವಾಗಿಲ್ಲ, ಆಶ್ಚರ್ಯ ಪಡ್ತಾರೆ. ಒಬ್ಬೊಬ್ಬರನ್ನೊಂಥರ ಹೇಳ್ತಾರೆ. ಇಷ್ಟೆಲ್ಲ ಆದರೂ ವೇದನ ಚೈವ ಕಶ್ಚಿತು, ಅವನೊಬ್ಬನು ಸರಿಯಾಗಿ ವಿಚಾರ ಮಾಡದೇ ಇದ್ದಾಗ ಈ ಆತ್ಮನನ್ನು ತಿಳ್ಕೊಳ್ಳೋದ್ರೇನೆ ಆತ್ಮಜ್ಞಾನದ ವಿಷಯದಲ್ಲಿ ಯಾವ ರೀತಿಯಿಂದಲಾದರೂ ಉಪಸ್ಥಿತಿಯೋ ಶರಣವತಿಯೋ ಏನು ಮಾಡ್ತಾ ಇದ್ರು, ವ್ಯವಹಾರ ಮಾಡ್ತಾ ಇದ್ರು, ಅದಕ್ಕಾಗಿ ನೀನು ಎಂದಿಗೂ ಮೋಸ ಹೋಗಬೇಡ. ಒಂದು ಮಾತು ಕೇಳಲು ಕೊನೆಗೆ, ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಆದ್ದರಿಂದ ದೇಹದೊಳಗೆ ಇರತಕ್ಕ ದೇಹೀಂದ್ರಿಯ ಆತ್ಮನೋ ಅವಧ್ಯ, ಇವನು ಎಂದಿಗೂ ನಾಶವಾಗತಕ್ಕವನಲ್ಲ, ಇವನನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇಹೇ ಸರ್ವಸ್ಯ ಭಾರತ ಅಂತ ಯಾರ್ಯಾರ ದೇಹದಲ್ಲಿ ಆತ್ಮ ಇದ್ದಾನೆಯೋ ಆ ಎಲ್ಲರ ದೇಹದಲ್ಲೂ ಇರತಕ್ಕ ಆತ್ಮನನ್ನ, ಅವನು ಯಾರೇ ಆಗಿರಲಿ, ದೇವತೆ ಆಗಿರಲಿ, ರಾಕ್ಷಸನಾಗಿರಲಿ, ಮತ್ತೊಬ್ಬನಾಗಿರಲಿ, ದೇಹ ಮಾತ್ರವೇ ನಾಶವಾಗತಕ್ಕದ್ದೇ ಹೊರತು ದೇಹದ ಒಳಗಿರತಕ್ಕ ದೇಹಿ ಎಂಬುವವನಿಗೆ ನಾಶವಿಲ್ಲ. ಎಷ್ಟು ಚೆನ್ನಾಗಿದೆ ಮಾತು. ಈಗಲೂ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಮನುಷ್ಯ ದೇಹ ತ್ಯಾಗ ಮಾಡಿದ ಅಂದ್ರೆ ಉಸಿರು ಹೊರಟಾಯ್ತು ಸ್ವಾಮಿ ಅಂತ ಕೊನೆತಾನೆ, ಲಾಸ್ಟ್ ಆಗಿರ್ತಕ್ಕದ್ದು. ನೀನು ಉಸಿರಾಡೋದು ನಿಂತೋಯ್ತು ಅಂದ್ರೆ ಸತ್ತ. ಆ ಉಸಿರು ಏನಾಯ್ತು, ಗಾಡಿಗೆ ಸೇರ್ಕೊಂತು, ನಾಶ ಆಯ್ತು ಅಂತ ಯಾಕೆ ಹೇಳ್ಬೇಕು ನಾವು? ದೇಹಕ್ಕಾದ ಅವಲಂಬನೆ ಇರ್ತದೆ. ಪ್ರಾಣ ಇರೋವರೆಗೆ ಯಾವ ಧಸ್ತಿನ ಪ್ರಾಣೇ ನಿವಸತಿ ತಾವದ ಆಯುಹು. ಆಯುಷ್ಯ ಅಂದ್ರೆ ಏನು? ಉಸಿರಾಡ್ತಾ ಇರೋದು. ಉಚ್ಛ್ವಾಸ ನಿಶ್ವಾಸಗಳು ಹೆಸರು ಅಂತ. ಉಚ್ಛ್ವಾಸ ನಿಶ್ವಾಸಗಳು ಸಾಹಿತ್ಯ ಹೇಳಿ ನೋಡೋಣ, ಅದೇನಾಗುತ್ತೆ? ಹೌದು, ಸೇರ್ಕೊಂಡು ಹೊರಗೆ ಹೋಗ್ಬಿಡಿ. ಇಷ್ಟೇ. ಅಖಂಡವಾದಂತಹ ವಾಯುವಿನಲ್ಲಿ ಪ್ರಾಣವಾಯು ಒಂದಾಯ್ತು ಅಂತ ಅರ್ಥವೇ ಹೊರತು ಇನ್ನೇನಿದೆ ಅದರೊಳಗೆ? ಒಂದು ವೇಳೆ ಆ ವಾಯು ಇರಲಿಲ್ಲ ಅನ್ನಿ ದೇಹನ ಜಡ ಮುಗಿದ ಹೊರತು. ಹೀಗೆ ಈ ದೇಹದ ಒಳಗಿರತಕ್ಕ ದೇಹಿ ಇದಾನಲ್ಲ ಆತ್ಮ, ಆ ಆತ್ಮನು ಅವನನ್ನು ಕೊಲ್ಲಕ್ಕಾಗಲ್ಲ, ನಾಶ ಮಾಡೋಕ್ಕಾಗಲ್ಲ. ಒದ್ದೆ ಹೇಳಿದ್ರೆ ನಮ್ಮ ಚಿಂದಂತಿ ಶಸ್ತ್ರಾಣಿ ಮುಂತಾದ ಮಾತಿಂದ. ತಸ್ಮಾತ್ ಆದ್ದರಿಂದಲೇ ನತ್ವಂ ಸರ್ವಾನುಭೂತಾನಿ, ಯಾವ ಪ್ರಾಣಿಗಳೇ ಆಗಲಿ ದೇಹತ್ಯಾಗ ಮಾಡಿದೀವಿ ಅಂದ್ರೆ, ದೇಹತ್ಯಾಗ ಅನ್ನೋ ಶಬ್ದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇಹವನ್ನು ತ್ಯಾಗ ಮಾಡಿದಾನೆ ಹೊರತು ಯಾವೊಂದು ಬಿಟ್ಟಿದಾನೆ ಅವನಿಗೇನೂ ಆಗಿಲ್ಲ. ಇವತ್ತಿಗೂ ನಮ್ಮ ಕರ್ಮಕಾಂಡದಲ್ಲಿ ಇದಕ್ಕೆ ಪ್ರಮುಖವಾದಂತಹ ಸ್ಥಾನ. ಒಬ್ಬ ವ್ಯಕ್ತಿ ನಾಶವಾಗ್ಬಿಟ್ಟ ಅಂದ್ರೆ ಅವನ ಆತ್ಮ ಕ್ಷಾಂತಿ ಆಗಲಿ ಅಂತ ನೋಡಿ ಎಷ್ಟು ಕರ್ಮಗಳನ್ನು ಅನುಷ್ಠಾನ ಮಾಡ್ತೇವೆ. ಸದ್ಗತಿ ಆಗಲಿ ಅಂತೀವಿ, ದಾನ ಕೊಡ್ತೀವಿ, ಧರ್ಮ ಕೊಡ್ತೀವಿ. ಇದನ್ನೆಲ್ಲ ಯಾಕೆ ಇದೆ ಅಂತ ಮಾಡ್ತೀರೋ, ಇಲ್ಲ ಅಂತ ಮಾಡ್ತೀರೋ ಹೇಳಿ. ನಾವು ಇಲ್ಲ ಅಂದ್ರೆ ಯಾವನಾರು ಮಾಡ್ತಾನೆ? ನಾವು ನಾಸ್ತಿಕರಲ್ಲ. ಮತ್ತೇನೋ ಆತ್ಮ ಏನಂತೀವಿ ನಾವು? ಈ ದೇಹವನ್ನು ಬಿಟ್ಟು ಹೋದ ಮೇಲೂ ಕೂಡ ಇದಾಗಿದೆ. ಈ ಶ್ರಾದ್ದಾದಿಗಳನ್ನು ಮಾಡಿಸೋರು ಆ ಮಂತ್ರ ಹೇಳ್ತಾರೆ, ನೀವು ಕೇಳಿರಬಹುದು. ಈ ಹೊಳೆ ಹತ್ತಿರ ಕರ್ಮಗಳು ಮಾಡಿಸ್ತಾರೆ ದೇಹ ಬಿಟ್ಟ ಮೇಲೆ. ಅಲ್ಲ ಶ್ಲೋಕ ಹೇಳ್ತಾರೆ, ಇಹಲೋಕಂ ಪರಿತ್ಯಜ್ಯ ಗತೋಸಿ ಪರಮಾಂ ಗತಿಂ ಮನಸ ವಾಯುರೂಪೇಣ ಶಿಲೆ ತ್ವಾಂ ಯೋಜಯಾಮ್ಯಹಂ. ಇದೆಲ್ಲ ಪುರೋಹಿತಳ ಶ್ಲೋಕ ಅಂತ ಇಟ್ಕೊಳ್ಳಿ. ಅರ್ಥ ಏನು ಗೊತ್ತೇ? ಈ ಲೋಕ ಬಿಟ್ಟು ಹೊರಟಿದೆಯಪ್ಪ, ದೇಹ ಬಿಟ್ಬಿಟ್ಟಿದೆಯಾ, ನಿಮ್ಗೆ ಹಸಿವಾಗುತ್ತೆ, ಈ ಶಿಲೆ ಒಳಗೆ ನಿನ್ನನ್ನು ಕರೆದು ಊಟ ಹಾಕ್ತೀವಿ, ಊಟ ಮಾಡು. ಕರ್ಮಕಾಂಡದಲ್ಲೂ ಕೂಡ ಆತ್ಮನನ್ನು ಅನಿತ್ಯ ಅಂತೆಲ್ಲೂ ಬರೆದಿಲ್ಲ. ಜ್ಞಾನಕಾಂಡ ಇರಲಿ, ಕರ್ಮಕಾಂಡಲ್ಲೂ ಇದೆ. ಇವತ್ತಿಗೂ ನಾವು ಆಚರಣೆ ಮಾಡ್ತೀವಿ. ಒಬ್ಬ ವ್ಯಕ್ತಿ ಹೋಗ್ಬಿಟ್ಟ ಅಂದ್ರೆ ಅವನ ದೇಹ ಬಿದ್ದೋಯ್ತು ಅಂತಲೇ ಹೊರತು ಅವನ ಆತ್ಮಕ್ಕೆ ನಾಶವಾಯಿತು ಅಂತ ಯಾರು ಒಪ್ಪಲ್ಲ. ಆದ್ದರಿಂದಲೇ ಕೀರ್ತಿ ಶರೀರದಲ್ಲಿದ್ದಾನೆ ಅಥವಾ ಇನ್ನೊಂದು ಶರೀರದಲ್ಲಿದ್ದಾನೆ, ಹೀಗಾಗಬೇಕು ಅಂತ. ಅಂದ್ರೆ ಏನಾಯ್ತು? ಜ್ಞಾನಕಾಂಡ ಕರ್ಮಕಾಂಡಗಳು ಎರಡಕ್ಕೂ ಕಾಮನ್ ಅದು ಯಾವುದು? ಆತ್ಮನಿತ್ಯ ಅನ್ನೋ ತತ್ವ. ಆತ್ಮನಿಗೆ ನಾಶವಿಲ್ಲ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಆದ್ದರಿಂದ ನೀನು ಶೋಕ ಪಡುವ ಪ್ರಯೋಜನ ಇಲ್ಲ. ಸೃಷ್ಟಿ ಸ್ಥಿತಿ ಲಯಾನ ಜಗತ್ತಿನ ವ್ಯಾಪಾರ. ದೇಹ ಬರುತ್ತೆ, ದೇಹ ಹೋಗುತ್ತೆ. ಆತ್ಮ ಅಂತಕ್ಕವನಿಗೆ ನಾಶ ಇಲ್ಲ ಅಂತ ಮೊಟ್ಟ ಮೊದಲು ಅರ್ಜುನನ ಶೋಕ ಮೋಹಗಳನ್ನು ಕಳೆಯೋಕ್ಕೋಸ್ಕರವೇ ಈ ಜ್ಞಾನೋಪದೇಶ. ಭಗವದ್ಗೀತೆ ಬೇರೆ ಬೇರೆಯವರು ಬೇರೆ ಬೇರೆ ಅರ್ಥ ಮಾಡ್ತಾರೆ. ಭಗವತ್ಪಾದ ಹಾಗೆ ಅರ್ಥ ಮಾಡಿಲ್ಲ. ಬರೀ ಹೇಳ್ತಾರೆ, ಅರ್ಜುನನಿಗೆ ಏನಾಗಿತ್ತು? ಶೋಕ ಮೋಹಗಳು ಬಂದಿತ್ತು. ಶೋಕ ಹೋಗಬೇಕಾದ್ರೆ, ಮೋಹ ಹೋಗಬೇಕಾದ್ರೆ, ಅಜ್ಞಾನದಿಂದ ಆಗಿರುವ ಶೋಕ ಮೋಹಗಳಿಗೆ ಮೂಲಭೂತವಾದಂತಹ ಅಜ್ಞಾನ ಹೋಗಬೇಕಾದ್ರೆ ಜ್ಞಾನವೇ ಬೇಕು. ಅದಕ್ಕೋಸ್ಕರ ಅಶೋಚ್ಯಾನನ್ನೇ ಶೋಧಿಸುವಂತಲೇ ಪ್ರಾರಂಭ ಮಾಡಿದ್ರು. ಹೀಗಾಗಿ ಅರ್ಜುನನಿಗೆ ಇವತ್ತು ಒಂದು ಭಾಗ ಪರಮಾತ್ಮ ತತ್ವೋಪದೇಶವನ್ನು ಮಾಡಿದ್ದಾನೆ. ಇನ್ನು ಬೇರೆ ಬೇರೆ ನಿಮಿತ್ತಗಳಿಂದ
ಸ್ವಧರ್ಮ ಪಿತಾರೇಕ್ಷ್ಯ ಅಂತ ನಿನ್ನ ಧರ್ಮದ ಪ್ರಕಾರ ನೀವು ಬಿಡೋದು ಸರಿಯಲ್ಲ. ಹೀಗೆಲ್ಲ ಮುಂದಿನ ಪಾಠದಲ್ಲಿ ವಿಷಯಗಳನ್ನು ಹೇಳ್ತಾರೆ. ಒಟ್ಟೇನಾಯಿತು, ಬೆಳಗಿನಿಂದ ನಾವು 3 ಪಾಠಗಳನ್ನು ಕೇಳಿದ್ರಿಂದ ಆತ್ಮಜ್ಞಾನದ ವಿಷಯದಲ್ಲಿ 2ನೇ ಅಧ್ಯಾಯ ಸಾಂಖ್ಯ ಯೋಗ ಅಂತ ಇದಕ್ಕೆ ಹೆಸರು. ಒಂದು ರೀತಿ ನೋಡಿದರೆ ಇದು 2ನೇ ಅಧ್ಯಾಯದಲ್ಲಿ ಎಲ್ಲ 18 ಅಧ್ಯಾಯದ ವಿಷಯವೂ ಇನ್ಕ್ಲೂಡ್ ಆಗಿ ಬಂದ್ಬಿಟ್ಟಿದೆ. ಅದರದ್ದೇ ಎಕ್ಸ್ಪ್ಲನೇಷನ್ ಮುಂದಕ್ಕೆಲ್ಲ. ಆದ್ದರಿಂದ 2ನೇ ಅಧ್ಯಾಯ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಮುಂದಿನ ಎಲ್ಲ ವಿಷಯಗಳಿಗೂ ವಿವರಣೆಗಳು ಸಿಕ್ಕದು. ಮೂಲವೆಲ್ಲ ಇಲ್ಲೇ ಇರ್ತಕ್ಕಂಥ. ಹೀಗಾಗಿ ಆತ್ಮನಿತ್ಯತ್ವವನ್ನ ವಿಚಾರೇಕ್ಷ್ಯ ನವಿಕಂಪಿತಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಶ್ರೀಮದ್ ಭಗವದ್ಗೀತೆಯ ಈ 2ನೇ ಅಧ್ಯಾಯವನ್ನ ವಿಚಾರ ಮಾಡ್ತಾ ಇದ್ದೇವೆ. ಕೃಷ್ಣ ಭಗವಂತ ಆ ಯುದ್ಧರಂಗದಲ್ಲಿ ಅರ್ಜುನನ ವಿಷಾದವನ್ನ ಕಳೆಯೋದಕ್ಕೋಸ್ಕರ ತತ್ವೋಪದೇಶವನ್ನೇ ಪ್ರಾರಂಭ ಮಾಡಿದ್ದಾರೆ. ಅನೇಕರಿಗೆ ಆಶ್ಚರ್ಯ, ಯುದ್ಧರಂಗದಲ್ಲಿ ತತ್ವ ಹೇಳೋದು ಹೇಗೆ, ಅದಕ್ಕೆ ಏನು ಸಂಬಂಧ? ಅದನ್ನು ಈಗಾಗಲೇ ಶಂಕರ ಭಗವತ್ಪಾದರ ವ್ಯಾಖ್ಯಾನ ಮಾಡಿದ್ದಾರೆ. ಅರ್ಜುನ ಯುದ್ಧಕ್ಕೇನು ಹೆದರಿದವನಲ್ಲ, ಯುದ್ಧೇ ಪ್ರವೃತ್ತ ಏವ, ಯುದ್ಧಕ್ಕೆ ಹೊರಟು ಬಿಟ್ಟಿದ್ದಾನೆ. ಆದ್ರೆ ಅವನಿಗೆ ಮಾಡಬೇಕಾದ ಕರ್ತವ್ಯ ಕರ್ಮಕ್ಕೆ ಒಂದು ಅಡ್ಡಿಯಾಗಿದೆ. ಏನಡ್ಡಿ? ಶೋಕಮೋಹ ಪ್ರತಿಬದ್ಧ ಅಂತ. ಇವರೆಲ್ಲ ನನ್ನವರು, ಇವರನ್ನು ನಾನು ಕೊಂದು ಬಿಟ್ರೆ ಏನು ಉಪಯೋಗ? ಒಂದು ರೀತಿಯಾದ ವ್ಯಾಮೋಹ ಮತ್ತು ಶೋಕ ಅವನ ಕರ್ತವ್ಯ ಕರ್ಮಕ್ಕೆ ಅಡ್ಡಿಯಾಗಿದೆ. ಆದ್ದರಿಂದ ಆ ಶೋಕಮೋಹಗಳನ್ನು ತೆಗೆದುಬಿಟ್ರೆ ಸಾಕು, ಅವನ ಕೆಲಸವನ್ನು ಮಾಡೇ ಮಾಡ್ತಾನೆ. ಇದು ಶಂಕರ ಭಗವತ್ಪಾದರು ಭಗವದ್ಗೀತೆಗೆ ಕೊಡ್ತಕ್ಕಂಥ ಒಂದು ಅವತರಣಿಕೆ ಆಯಿತು. ಶೋಕಮೋಹಗಳನ್ನು ಕಳೆಯಬೇಕಾದ್ರೆ ಏನು ಬರಬೇಕು? ಆತ್ಮಜ್ಞಾನೇ ಬರಬೇಕು. ಯಾಕೆ? ತರತಿ ಶೋಕಂ ಆತ್ಮವಿತ್ ಉಪನಿಷತ್ತನೇ ಹೇಳ್ತಾರೆ. ನಾರದ ಮಹರ್ಷಿಗಳು ಸನತ್ ಕುಮಾರ್ ಹತ್ರ ಕೇಳಿದಾಗ, ಏನಪ್ಪ ಏನೇನು ಕಲ್ತಿದೀಯ ಅಂದ್ರೆ, ಎಲ್ಲಾ ಕಲ್ತಿದ್ದೀನಿ, ಸೋಹಂ ಭಗವಃ ಶೋಚ. ಆದ್ರೂ ನಮ್ಗೆ ಯಾಕೋ ಶೋಕವೇ ಹೋಗಿಲ್ಲ. ತರತಿ ಶೋಕಂ ಆತ್ಮವಿತ್. ಜ್ಞಾನಿ ಆದ್ರೆ ಮಾತ್ರ ಈ ಶೋಕಮೋಹಗಳನ್ನು ಕಳ್ಕೋಬಹುದೇ ಹೊರತು ಅನ್ಯಥಾ ಬೇರೆ ರೀತಿಯಾಗಿ ಮಾಡುವುದಿಲ್ಲ. ಹೀಗೆ ಉಪನಿಷತ್ತುಗಳಲ್ಲಿ ಏನು ತತ್ವವನ್ನು ಹೇಳಿದ್ದಾರೋ ಭಗವದ್ಗೀತೆ ಅದನ್ನೇ ನನಗೆ ಸಾದರ ಪಡಿಸ್ತಾ ಇದೆ ಅಂತ ಶಂಕರ ಭಗವತ್ಪಾದರು ಬರೆಯತಕ್ಕಂಥ ಕ್ರಮ ಇದೆ. ಅವರ ವ್ಯಾಖ್ಯಾನ ಎಷ್ಟು ಸೊಗಸಾಗಿದೆ ನೋಡಿ. ಆದ್ರಿಂದಲೇ ಈ ಶೋಕಮೋಹ ಪ್ರತಿಬದ್ಧನಾದಂಥ ಅರ್ಜುನನಿಗೆ ಅವನ ಕರ್ತವ್ಯ ಕರ್ಮದಲ್ಲಿ ತೊಡಗುವಂತೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಆತ್ಮಜ್ಞಾನವನ್ನೇ ಉಪದೇಶ ಮಾಡಬೇಕು. ಆತ್ಮಜ್ಞಾನ ಅದನ್ಯತ್ರ ಉದ್ಧರಣಂ ಅಪಶ್ಯನ್ ಅಂತ ಸ್ಪಷ್ಟ ಬರುತ್ತೆ. ಏನೇ ಆಗಲಿ ಈ ಅರ್ಜುನನ್ನ ಈಗ ಉದ್ಧಾರ ಮಾಡಬೇಕು ಅಂದ್ರೆ ಆತ್ಮಜ್ಞಾನ ಹೊರತು ಇನ್ನು ಏನನ್ನ ಹೇಳಿದರೂ ಪ್ರಯೋಜನ ಇಲ್ಲ. ಹಾಗೆ ಅದೇ ರೀತಿಯಾದಂತಹ ಒಂದು ಅವತರಣಿಕೆಯನ್ನು ಕೊಟ್ಟು ಭಗವತ್ಪಾದರು ಈ ಭಗವದ್ಗೀತೆಯ ಶ್ಲೋಕಗಳಿಗೆಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಈವರೆಗೆ ಆತ್ಮಜ್ಞಾನ ಅಂದ್ರೆ ಏನು ಅಂತ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಏನು? ಗತಾಸೋನ್ ಅಗತಾಸೋಂಶ ಅಂತ ಪ್ರಾರಂಭ ಮಾಡಿ ಲೋಕದಲ್ಲಿ ಶರೀರ ಅಂತಕ್ಕಂಥದ್ದು, ಶರೀರದ ಒಳಗಿರತಕ್ಕ ಆತ್ಮ ಅಂತಕ್ಕದ್ದು ಎರಡು ಬೇರೆ ಬೇರೆ. ಶರೀರ ಎಂದಿಗೂ ಆತ್ಮನಲ್ಲ. ಈ ಆತ್ಮ ವಿವೇಕವನ್ನ ಮಾಡಿಕೊಂಡರೆ ಶೋಕಮೋಹಗಳು ಹೋಗುತ್ತವೆ. ಇದು ಬಹಳ ಮುಖ್ಯವಾದ ತಾತ್ಪರ್ಯ. ಆದ್ರೆ ಪ್ರತಿಯೊಬ್ಬರಿಗೂ ಏನನ್ಸಿದೆ? ಶರೀರೇ ನಾನು ಅಂದ್ಕೊಂಡು ಬೆಳಗಾಗಿ ಎದ್ದ ಕೂಡಲೇ ಅದಕ್ಕೆ ಧ್ಯಾಯಾದೆ, ಆವಾಹಯಾದೆ, ಸಾಧ್ಯಂ ಸಮರ್ಪಿಯಾದೆ, ಎಲ್ಲಾ ಷೋಡಶೋಪಚಾರಗಳನ್ನು ಮಾಡಿ ನಾನು ಅಂತ ಹೊರಡಾಡ್ತೆ ಅಲ್ವೇ? ವಾಸ್ತವವಾಗಿ ಆ ಶರೀರದಲ್ಲಿ ನಾನು ಅನ್ನೋದು ಅಭಿಮಾನ ಮಾತ್ರವೇ ಹೊರತು ಅದು ಎಂದೆಂದಿಗೂ ನಾನಲ್ಲ. ಯಾವತ್ತ ಒಂದು ಇರುತ್ತೆ, ಬಿದ್ದೋದು. ಹೀಗಿರುವಾಗ ತತ್ವಜ್ಞಾನಿಗಳೆಲ್ಲ ಯಾವ ರೀತಿಯಲ್ಲಿ
ಯಾವ ಪರಮಾರ್ಥ ವಸ್ತು ನಮ್ಮೆಲ್ಲರ ಆತ್ಮನೇ ಆಗಿದೆಯೋ ಅದಕ್ಕೆ ನಾಶವಿಲ್ಲ. ಅವಿನಾಶಿತು ತದ್ವಿಧಿ. ಹೀಗೆ ಮೆಲ್ಲಗೆ ಈ ಭಗವದ್ಗೀತೆ ಎಷ್ಟು ಸರಳವಾಗಿ ಯಾವ ವೇದಾಂತ ಗ್ರಂಥಲ್ಲೂ ತತ್ವೋಪದೇಶ ಮಾಡಲ್ಲ. ಬಹಳ ವಿಶೇಷ, ಎಲ್ಲರಿಗೂ ಇಂಥವ್ರಿಗೆ ಕೂಡ ಅರ್ಥವಾಗಬೇಕು. ಅದೇ ಭಗವದ್ಗೀತೆಯ ವಿಶಿಷ್ಟ. ಅದಕ್ಕೆ ನಮ್ಮ ಗುರುಗಳು ಹೇಳೋ ಸಾರ್ವಕಾಲಿಕ ಗ್ರಂಥ. ಯಾವ ಕಾಲದಲ್ಲಿ ಯಾರು ಓದಿದ್ರೋ ಅಷ್ಟು ಚೆನ್ನಾಗಿ ಬೋಧೆ ಆಗುತ್ತೆ. ಹೀಗೆ ಭಗವಂತ ಅನುಗ್ರಹ ಮಾಡಿ, ಅದು ಅರ್ಜುನನ ಅದೃಷ್ಟ, ಅವನೇ ಸಾರಥಿಯಾಗಿ ಬಂದದ್ದರಿಂದ ಇಂಥ ಸಂದರ್ಭದಲ್ಲಿ ತತ್ವೋಪದೇಶವನ್ನ ಪ್ರಾರಂಭ ಮಾಡಿದ್ದ. ಆದ್ದರಿಂದಲೇ ಭಗವತ್ಪಾದರು ಏನು ತೀರ್ಮಾನ ಮಾಡ್ತಾರೆ, ಇಡೀ ಭಗವದ್ಗೀತೆಯ ತಾತ್ಪರ್ಯವೆಲ್ಲ ಈ ಪರಮಾರ್ಥ ತತ್ವದಲ್ಲಿಯೇ ನೆಲೆಗೊಂಡಿದೆ. ನಿನ್ನೆ ಓದಿದ್ದ ವಾಕ್ಯನ ಪರಮಾರ್ಥ ತತ್ವಂಚ ವಾಸುದೇವಾಖ್ಯಂ ಪರಂ ಬ್ರಹ್ಮ ಅಭಿಧೇಯಭೂತಂ. ಈ ಭಗವದ್ಗೀತೆಯ ಪರಮಾರ್ಥ ತತ್ವವನ್ನು ಹೇಳ್ತಕ್ಕದ್ದೇ ಗೀತೆಯ ಅತ್ಯಂತ ಮುಖ್ಯವಾದ ತಾತ್ಪರ್ಯ. ಅದಕ್ಕೆ ವಾಸುದೇವ ಅಂತ ಹೆಸರು. ವಾಸುದೇವಾಖ್ಯಂ ಪರಂ ಬ್ರಹ್ಮ. ಇಷ್ಟನ್ನ ಮೊದಲ ಪೀಠಿಕೆಯಾಗಿ ಹೇಳಿದ್ದಾರೆ. ಇದೇ ಉಪಕ್ರಮ, ಭಗವದ್ಗೀತೆಯ ಉಪಕ್ರಮ ಹೀಗಾಗಿದೆ. ಇನ್ನು ಉಪಸಂಹಾರದವರೆಗೂ ಇದೇ ಸಬ್ಜೆಕ್ಟ್ ಒಂದೇ ಸಮನಾಗಿ ಬೇರೆ 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 ರೀತಿಯಿಂದ ಮುಂದುವರಿಯುತ್ತೆ. ಆದ್ದರಿಂದ ಭಗವದ್ಗೀತೆಯನ್ನ ಈಗ ಅಧ್ಯಯನ ಪ್ರಾರಂಭ ಮಾಡಿದ ಮೇಲೆ ಈ ವಿಷಯ ಮರೆಯಬಾರದು. ಯಾರು ದೇವ್ರ ಪೂಜೆ ಮಾಡಕ್ಕೆ ಶುರು ಮಾಡಿದ ಮೊದಲು ಭಾಗವಾರ್ಥಂತ ದೇವನಾಮ ಅಂತ ಗಂಟೆ ಬಾರಿಸ್ಬೇಡ್ವೆ. ಗಂಟೆ ಬಾರಿಸ್ತಾ ಯಾರು ಪೂಜೆ ಮಾಡಲ್ಲ ನೋಡಿ. ಹಾಗೆ ಮೊದಲು ಗಂಟೆ ಬಾರಿಸಿದಾಗ ಶೋಚ್ಯಾನಂದ ಶೋಚಸ್ತು ಮಂತ್ರ ಪ್ರಾರಂಭ, ಅಲ್ಲಿಂದ ಶುರುವಾಗ್ತದೆ. ಆದ್ದರಿಂದ ಈ ವಾಸುದೇವ ಎಂಬ ಹೆಸರಿನ ಪರಮಾರ್ಥ ತತ್ವವನ್ನ ತಿಳಿಸ್ತಕ್ಕದ್ದೇ ಈ ಭಗವದ್ಗೀತೆಯ ತಾತ್ಪರ್ಯ. ಅದಕ್ಕೆ ಶಂಕರ ಭಗವತ್ಪಾದರು ಅನೇಕ ಕಡೆಗಳಲ್ಲಿ ಗುರುತು ಕೊಡ್ತಾರೆ. ಭಗವದ್ಗೀತೆಯಲ್ಲಿ ಇದೆ ಅಂತ ಏನಂತ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಏನಂತ, ವಾಸುದೇವ ಸರ್ವಮಿತಿ ಸಮಹಾತ್ವ ಸೂಕ್ಷ್ಮ. ಹೀಗಾಗಿ ಮಧ್ಯ ವಾಸುದೇವ ತತ್ವವನ್ನು ನೆನಪು ಮಾಡಿಕೊಡ್ತಾ ಮೆಲ್ಲಿಗೆ ನಮ್ಮನ್ನ ಆ ತತ್ವದ ಬಳಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಭಗವದ್ಗೀತೆಯ ಶ್ಲೋಕಗಳು ಇದೆ, ಅದರಲ್ಲಿ ಒಂದೊಂದು ರೀತಿಯಾಗಿ ಸಬ್ಜೆಕ್ಟ್ ಅನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಭಗವಂತ ಹೇಳ್ತಾ ಬಂದಿದ್ದಾನೆ. ಶಂಕರ ಭಗವತ್ಪಾದರ ಪರಮೋಪಕಾರ ಏನು ಅಂದ್ರೆ, ಯಾವ ಯಾವ ಅಧ್ಯಾಯದಲ್ಲಿ ವಾಸುದೇವ ತತ್ವವನ್ನು ನಿರೂಪಣೆ ಮಾಡಿದೆ ಅಂತ ಕ್ರೋಢೀಕರಿಸಿ ತಾತ್ಪರ್ಯ ರೂಪ ಬಹಳ ಮುಖ್ಯವಾದ್ದು. ಅದರಲ್ಲೇ 2ನೇ ಅಧ್ಯಾಯ ಅಂತೂ ಬಹಳ ಮುಖ್ಯವಾದದ್ದು. ಅದನ್ನಾಗಲೇ ನಾವು ವಿಚಾರಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈವರೆಗೆ ತಾವು ವಾಸುದೇವ ತತ್ವವನ್ನು ನೆನಪು ಮಾಡಿಕೊಡ್ತಾ ಮೆಲ್ಲಿಗೆ ನಮ್ಮನ್ನ ಆ ತತ್ವದ ಬಳಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಭಗವದ್ಗೀತೆಯ ಶ್ಲೋಕಗಳು ಇದೆ, ಅದರಲ್ಲಿ ಒಂದೊಂದು ರೀತಿಯಾಗಿ ಸಬ್ಜೆಕ್ಟ್ ಅನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಭಗವಂತ ಹೇಳ್ತಾ ಬಂದಿದ್ದಾನೆ. ಶಂಕರ ಭಗವತ್ಪಾದರ ಪರಮೋಪಕಾರ ಏನು ಅಂದ್ರೆ, ಯಾವ ಯಾವ ಅಧ್ಯಾಯದಲ್ಲಿ ವಾಸುದೇವ ತತ್ವವನ್ನು ನಿರೂಪಣೆ ಮಾಡಿದೆ ಅಂತ ಕ್ರೋಢೀಕರಿಸಿ ತಾತ್ಪರ್ಯ ರೂಪ ಬಹಳ ಮುಖ್ಯವಾದ್ದು. ಅದರಲ್ಲೇ 2ನೇ ಅಧ್ಯಾಯ ಅಂತೂ ಬಹಳ ಮುಖ್ಯವಾದದ್ದು. ಅದನ್ನಾಗಲೇ ನಾವು ವಿಚಾರಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈವರೆಗೆ ತಾವು ವಾಸುದೇವ ತತ್ವವನ್ನು ಭಗವಂತ ಹೇಳಿದ್ದನ್ನು ಕೇಳಿದ್ದೀರಾ. ಈಗ ಇನ್ನೊಂದು ಮಾತನ್ನು ಹೇಳ್ತಾನೆ ಅರ್ಜುನನಿಗೆ ಭಗವಂತ. ಯಾಕೆಂದ್ರೆ ಅರ್ಜುನನಿಗೂ ಕೃಷ್ಣ ಭಗವಂತನಿಗೂ ಅತ್ಯಂತವಾದಂತಹ ಪ್ರೇಮ. ಆದ್ದರಿಂದ ಅರ್ಜುನ, ಈಗ ಇದೊಂದು ಮಾತು ಕೇಳಪ್ಪ, ನೀನು ಯಾರು? ಕ್ಷತ್ರಿಯನ ಜ್ಞಾಪಿಸ್ಕೋ. ಇದು ಬಹಳ ಮುಖ್ಯ. ತಾನು ಯಾರು, ತನ್ನ ಕರ್ತವ್ಯ ಏನು, ಇದನ್ನೆಲ್ಲ ಮನುಷ್ಯ ಈ ವ್ಯಾಮೋಹದಿಂದ ಮರೆತು ಬಿಡ್ತಾನೆ ಅಂತ ಆ ಕರ್ತವ್ಯ ಕರ್ಮವನ್ನು ಮೊದಲು ಜ್ಞಾಪಿಸ್ಕೊಡುತ್ತಾನೆ. ಮಾಡಬೇಕಾದ ಕರ್ತವ್ಯವನ್ನು ಯಾವನೊಬ್ಬನು ಬಿಡಬಹುದು. ಉಪನಿಷತ್ತುಗಳಲ್ಲಿ ಕೂಡ ಸತ್ಯಂ ವದ ಧರ್ಮಂಚರ ಉದ್ಯಮದ ಏನು ಸ್ವಾಮಿ ಬ್ರಹ್ಮ ತಿಳಿಸ್ತೀನಿ ಅಂತ ಹೊರಟ್ಬಿಟ್ಟು ಸತ್ಯಂಬದ ಹೇಳ್ತಿರಲ್ಲ ಅಂದ್ರೆ ಅಲ್ಲಿಂದಲೇ ಪ್ರಾರಂಭ ಆಗಬೇಕು. ಸ್ವಧರ್ಮ ಯಾವುದು ಸಾಮಾನ್ಯ ಧರ್ಮವೋ ಅದು ಎಲ್ರಿಗೂ ಅನ್ವಯಿಸುತ್ತೆ.
ಇನ್ನು ಇಂಡಿವಿಜುವಲ್ ಆಗಿ ವಿಶೇಷ ಧರ್ಮಗಳು ಇರುತ್ತೆ. ಆ ವಿಶೇಷ ಧರ್ಮಗಳು ನಮ್ಮ ಇಂಡಿಯಾ ದೇಶಕ್ಕೆ ಅಂದರೆ ಭಾರತ ದೇಶಕ್ಕೆ ಮಾತ್ರ ಮೀಸಲು. ಅದಕ್ಕೆ ಹೆಸರು ವರ್ಣಾಶ್ರಮ ಧರ್ಮ ಅಂತ. ನಮ್ಮಲ್ಲಿ ಚಾತುರ್ವರ್ಣ್ಯಗಳು, ಚಾತುರಾಶ್ರಮಗಳು ಇದೆಲ್ಲ ಮುಂದೆ ಬರುತ್ತೆ ಗೀತೆಯಲ್ಲಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಆಧಾರ ಇದೆ. ಈ ವರ್ಣಾಶ್ರಮ ಧರ್ಮ ಪದ್ಧತಿ ಎಷ್ಟು ದೃಢವಾಗಿದೆ ಅಂದರೆ ನಮ್ಮ ಗುರುಗಳು ಹೇಳೋರು, ಯಾವ ಇಂಗ್ಲಿಷ್ನವರಾಗಲಿ ಮತ್ತೊಬ್ಬರಾಗಲಿ ಬಂದು ನಮ್ಮ ದೇಶದ ಮೇಲೆ ಏನೇ ಒಂದಾನೊಂದು ದಾಳಿ ಮಾಡಿದ್ರೆ ಈ ವರ್ಣಾಶ್ರಮ ಧರ್ಮವನ್ನು ಮಾತ್ರ ಅವರು ಕೆಡಿಸೋಕೆ ಬರೋಲ್ಲ, ಅದು ಇದ್ದೇ ಇರುತ್ತೆ. ಒಂದು ಮಾತು. ಇನ್ನೊಂದೇನು ಹೇಳೋದಂದ್ರೆ, ಈ ವರ್ಣಾಶ್ರಮ ಧರ್ಮವನ್ನು ಹೇಗೆ ಒಂದೊಂದು ದೇಶದವರು ಮತ್ತೊಂದು ದೇಶಕ್ಕೆ ತಮ್ಮಲ್ಲಿ ಬೆಳೆದಂತಹ ಪದಾರ್ಥಗಳು ವ್ಯಾಪಾರ ಎಲ್ಲ ಕಳಿಸ್ತಾರೋ ಹಾಗೆ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ. ವರ್ಣಾಶ್ರಮ ಇಂಡಿಯಾ ದೇಶದಿಂದ ಅಮೇರಿಕಾಕ್ಕೆ ಒಂದಿಷ್ಟು ಸಪ್ಲೈ ಮಾಡಿದ್ರೆ ಆಗಲ್ಲ. ಅದು ಇಲ್ಲಿಯೇ ಹುಟ್ಟಿರ್ಬೇಕು, ಅವನ ಇಲ್ಲಿಯೇ ಬೆಳೆದಿರಬೇಕು, ಈ ಸಂಸ್ಕೃತಿಗೆ ಒಳಪಟ್ಟರೆ ಗೊತ್ತಾಗೋದು ಇಲ್ಲಿಲ್ಲ. ಮನುಸ್ಮೃತಿಕಾರ ಆ ಮಾತು ಹೇಳ್ತಾನೆ, ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಮನುಸ್ಮೃತಿ ಅನ್ನೋದು ಅತ್ಯಂತ ಪುರಾತನವಾದ ಗ್ರಂಥ, ಮನುಷ್ಯರಿಗೆಲ್ಲ ಅಪ್ಲೈ ಆಗುತ್ತೆ. ಅವನು ಹೇಳ್ತಾನೆ, ಈ ಒಂದು ಭರತಖಂಡದಲ್ಲಿ ಹುಟ್ಟಿದಂಥ ಅಗ್ರಜನ್ಮನಃ ಬ್ರಾಹ್ಮಣನಿಂದ ಸರ್ವಮಾನವಾಹ ಪೃಥಿವ್ಯಾಂ ಭೂಮಿಯಲ್ಲಿರತಕ್ಕ ಎಲ್ಲ ಜನಗಳು ಕೂಡ ತಮ್ಮ ತಮ್ಮ ಚರಿತ್ರ ಅಂದರೆ ತಮ್ಮ ಒಂದಾನೊಂದು ಧರ್ಮವನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಜಗದ್ಗುರು ಸ್ಥಾನ ಯಾವುದಕ್ಕೆ? ಭಾರತ ದೇಶ. ಆದ್ದರಿಂದ ಭಗವದ್ಗೀತೆಯಲ್ಲಿ ಅವತಾರ ಮಾಡಿದೆ, ಭಾರತದಲ್ಲಿ ಅವತಾರ ಮಾಡಿದೆ. ಇದು ಗೀತೆಯ ಒಂದು ವೈಶಿಷ್ಟ್ಯ. ಈಗ ಹೇಳ್ತಾನೆ ಭಗವಂತ, ನೋಡು, ನೀ ಕ್ಷತ್ರಿಯನಾಗಿದ್ದೀಯ, ವರ್ಣಾಶ್ರಮ ಧರ್ಮಗಳ ಚೌಕಟ್ಟಿ ಒಳಪಟ್ಟಿದ್ದೀಯ, ನಿನ್ನ ಸ್ವಧರ್ಮವನ್ನು ಬಿಡೋದು ಅಂದ್ರೆ ಅರ್ಥ ಏನು? ಯೋಚನೆ ಮಾಡೋದು ನೋಡೋಣ. ಯಾವನಾರು ಬಿಡ್ತಾನ? ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧ್ಯುಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಒಂದೇ ಒಂದು ಶ್ಲೋಕ ಸಾಕು, ಯಾಕೆಂದ್ರೆ ನಾವು ಮುಂದಕ್ಕೆ ವಿಚಾರಕ್ಕೆ ಹೋಗೋಣ. ಎಂಥ ಮಾತು ಹೇಳ್ತಾನೆ ಭಗವಂತನು. ಅರ್ಜುನ, ಯಾವನೇ ಆಗಲಿ ಎಂಥ ಕಷ್ಟಕಾಲ ಬಂದರೂ ಕೂಡ ತನ್ನ ಧರ್ಮವನ್ನು ಬಿಡಬಾರದು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಮನುಷ್ಯ ಉದ್ಧಾರ ಆಗುತ್ತೆ. ಬೇಕಾದ್ದಾಗಲಿ, ಎಂಥ ಕಷ್ಟ ಬರಲಿ, ಏನೇ ಬರಲಿ, ತನ್ನ ಸ್ವಧರ್ಮವನ್ನು ತಾನು ಎಂದೆಂದಿಗೂ ಬಿಡಬಾರದು, ಪರಧರ್ಮವನ್ನು ಹಿಡಿಯಬಾರದು. ಇದು ಒಂದಾನೊಂದು ತಳಹದಿ. ಈ ತಳಹದಿ ಇದ್ದೇನೆ ಅಧ್ಯಾತ್ಮ ವಿದ್ಯೆಗೆ ನಮಗೆ ಪ್ರವೇಶ. ಧರ್ಮವನ್ನೇ ಬಿಟ್ಟರೆ ಇನ್ನು ಯಾವುದು ಇಲ್ಲ. ಅದಕ್ಕೆ ಧರ್ಮ ರಕ್ಷತಿ ರಕ್ಷಿತ. ಧರ್ಮವನ್ನು ನೀವು ರಕ್ಷಣೆ ಮಾಡಿದರೆ ಆ ಧರ್ಮ ನಿಮ್ಮನ್ನ ಕಾಪಾಡು. ಎಂಥ ಮಾತು! ಇದನ್ನು ಈಗಲೂ ನಮ್ಮಲ್ಲಿ ಕೆಲವರೆಲ್ಲ ಉಚ್ಚಾರಣೆ ಮಾಡ್ತಾರೆ, ಬರೀ ಬಾಯಲ್ಲಿ. ಅನುಷ್ಠಾನದಲ್ಲಿ ಬರಬೇಕು. ಎಷ್ಟು ಅದು ನಮ್ಮ ಸ್ಮೃತಿಕಾರರಾಗಲಿ ಋಷಿಗಳೇ ಆಗಲಿ ಎಂಥ ಕರುಣಾಶಾಲಿಗಳು ಅಂದರೆ, ಅವರು ಕೃತಿಯುಗದಲ್ಲಿ ಏನೇನು ನಡೀತಿತ್ತು ಅದೆಲ್ಲ ಕಲಿಯುಗದಲ್ಲಿ ನಡೆಯಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಅವರೆಲ್ಲ ರಿಯಾಯಿತಿ ಮಾಡ್ತಾರೆ. ಸಾಕು, ಒಂದು ಅಲ್ಲಿ ಮಾಡೋತಾ ಇದ್ದ 4ನೇ ಒಂದು ಭಾಗ ಮಾಡಿದರೆ ಕಲಿಯುಗದಲ್ಲಿ ಫಲ ಉಂಟು ಅಂತಾರೆ. ವಿಷ್ಣು ಪುರಾಣದಲ್ಲಿ ಶ್ಲೋಕ ಬರುತ್ತೆ, ಧ್ಯಾಯನ್ ಕೃತೆ ಯಜನ್ ಯಜ್ಞೈ ತ್ರೇತಾಯಾಂ ದ್ವಾಪರೆ ಅರ್ಚಯನ್ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ್ಯ ಕೇಶವಂ ಅಂದ್ಬಿಟ್ಟು. ಕೃತಯುಗದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಯಾಕೆ? ಅಂತಃಕರಣ ಶುದ್ಧವಾಗಿರೋದು, ಅವ್ರಿಗೆ ಯಾವ ಡಿಸ್ಟರ್ಬೆನ್ಸ್ ಇರ್ತಿತ್ತಿಲ್ಲ. ಬೇಕಾದ್ರೆ ವರ್ಷಗಟ್ಟಲೆ ಕೂತ್ಕೊಂಡು ಧ್ಯಾನ. ಅದು ಕೃತಯುಗಕ್ಕೆ ಅಡ್ಜಸ್ಟ್ ಆಯಿತು. ತ್ರೇತಾಯುಗಕ್ಕೆ ಬಂದು ಸ್ವಲ್ಪ ಬಹಿರಂಗವಾದ ಚಟುವಟಿಕೆ. ಅದಕ್ಕೋಸ್ಕರ ತ್ರೇತಾಯುಗದಲ್ಲಿ ಯಜ್ಞ ಆಗಾದಿಗಳಿಗೆ ಅದು ಆಕ್ಟಿವಿಟಿ ಬೇಕಾಗಿತ್ತು, ಅಲ್ಲಿ ಪ್ರಾರಂಭ. ದ್ವಾಪರ ಯುಗದಲ್ಲಿ ಅದು ಕಷ್ಟ. ಯಾಕೆ? ಯಜ್ಞ ಯಾಗ ಅಂದ್ರೆ ಅದಕ್ಕೆ ಬೇಕಾದಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಬೇಡ, ಭಗವಂತನ ಅರ್ಚನೆ ಮಾಡಿ, ಸುಲಭ ಆಯ್ತು. ಈಗಂತೂ ಅರ್ಚನೆ ದೇವಸ್ಥಾನಕ್ಕೆ ಹೋಗಿ ಒಂದು ಟಿಕೆಟ್ ತಗೊಂಬಿಟ್ಟು ಅವರೇ ಮಾಡಿಬಿಡ್ತಾರೆ ಅರ್ಚನೆ. ದೇವತಾರ್ಚನೆ ಮಾಡಿಸಿದ್ರು ಸಾಕು ಬಿಡಿ. ದ್ವಾಪರ ಯುಗದಲ್ಲಿ ಅರ್ಚನೆ ಅಂದ್ರೇನು? ಭಗವಂತನ ಪೂಜೆ ಮಾಡಿದ್ರು ಸಾಕು.
ಕಲಿಯುಗಕ್ಕೆ ಅದು ಸಾಧ್ಯವಾಗದೆ ಹೋಗುತ್ತೆ ಅಂತ ಜ್ಞಾನಿಗಳು ಕಲವು ಸಂಕೀರ್ತ್ಯ ಕೇಶವಂ ಅಂತ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿಬಿಟ್ಟು ಸಾಕು. ಹರಿಕಥೆಯಲ್ಲಿ ಶ್ರೀಮಂತರ ಮಾರಣ ಗೋವಿಂದ ಅಂದ್ರೆ ಎಲ್ರಿಗೂ ಸಾಕು. ಇಷ್ಟು ಸುಲಭ ಮಾಡಿದ್ದಾರೆ ಅಂದ ಮೇಲೆ ಈ ಧರ್ಮಾನುಷ್ಠಾನವನ್ನ ಮನಸ್ಸಿಗೆ ತೆಗೆದುಕೊಂಡಾಗ ನಾವು ಏನಾದರೂ ಪುರುಷಾರ್ಥ ಪಡಿಬೇಕು ಅಂತಿದ್ರೆ ಸಾಕು. ಭಗವನ್ ನಾಮಕೀರ್ತನೆಯಿಂದಲೇ ಉದ್ಧಾರವಾಗುವುದಕ್ಕೂ ಬೇಕಾದಷ್ಟು ಪುರಾಣಗಳಲ್ಲಿ ವ್ಯಾಖ್ಯಾನ ಇದೆ. ಪ್ರಕೃತ ಭಗವಂತ ಹೇಳ್ತಾನೆ, ಇದು ದ್ವಾಪರ ಯುಗದ ವಿಚಾರ ತಾನೆ. ಕಲಿಯುವುದು ಭಗವದ್ಗೀತೆ ಅವತಾರ ಮಾಡಿರೋದು. ನೋಡಪ್ಪ, ನೀನು ಕ್ಷತ್ರಿಯ, ದ್ವಾಪರ ಯುಗದಲ್ಲಿ ವರ್ಣಾಶ್ರಮ ಧರ್ಮದ ವ್ಯವಸ್ಥೆ ಪ್ರಕಾರ ಕ್ಷತ್ರಿಯನಾದವನ ಕರ್ತವ್ಯ, ಹೊಸದಾಗಿ ಏನು ಹೇಳಲ್ಲ ನಾನು ನಿಂಗೆ, ನೀನು ಮಾಡಬೇಕಾದ ಡ್ಯೂಟಿ ಏನಿದೆಯೋ ನಿನ್ನ ಕರ್ತವ್ಯ ಅದನ್ನು ನೋಡು. ಆ ಕರ್ತವ್ಯವನ್ನು ಏನಂತೇವೆ? ಧರ್ಮ. ಅದರಲ್ಲಿಯೂ ಇನ್ನೂ ಒಂದು ಮಾತು, ಸ್ವಧರ್ಮ. ಸ್ವಧರ್ಮ ಅಂದ್ರೆ ಅವನವನಿಗೆ ನೋಡಿ. ಆ ಧರ್ಮವನ್ನ ಯಾರ್ಯಾರ ಕೈಲಿ ಏನೇನು ಮಾಡಕ್ ಸಾಧ್ಯವೋ ಅದಕ್ಕೆ ತಕ್ಕಂತೆ ಜ್ಞಾನಿಗಳು ಹಂಚಿಬಿಟ್ಟಿದ್ದಾರೆ. ನಮ್ಮ ವರ್ಣಾಶ್ರಮ ಧರ್ಮವರೆಗೂ ಇದೇ ಕಾರಣ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಬ್ರಾಹ್ಮಣ ಧರ್ಮವನ್ನು ಅನುಷ್ಠಾನ ಮಾಡಬೇಕು, ಅವನಿಗೆ ಬಹಳ ಮುಖ್ಯ. ಅದು ಕ್ಷತ್ರಿಯನಾದವನು ಧರ್ಮವನ್ನು ರಕ್ಷಣೆ ಮಾಡಬೇಕು. ಧರ್ಮಕ್ಕೆ ಯಾರು ಅಡ್ಡಿ ಮಾಡಿದ ಹಾಗೆ ಧರ್ಮವನ್ನು ಕಾಪಾಡುವುದು ಕ್ಷತ್ರಿಯ ಧರ್ಮ. ವೈಶ್ಯನಾದವನು ಧರ್ಮವನ್ನು ಪೋಷಣೆ ಮಾಡಬೇಕು. ಯಾಕೆಂದ್ರೆ ಅವನು ಬೆಳೆ ಗಿಳೆ ಎಲ್ಲ ಬೆಳೆದು ವ್ಯಾಪಾರ ಮಾಡಿ ಇದಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ಒದಗಿಸ್ಕೊಡ್ಬೇಕು. ಅದು ವೈಶ್ಯನ ಕೆಲಸ. ಶೂದ್ರ ಸೇವೆ ಮಾಡಬೇಕು, ಸರ್ವಿಸ್. ಈಗ ಎಲ್ಲರೂ ಸರ್ವಿಸಿಗೆ ತಾನೇ ಇಷ್ಟಪಡ್ತಾರೆ, ಗೌರ್ಮೆಂಟ್ ಸರ್ವಿಸಿಗೆ ಸೇರ್ತಿರ್ತಾರೆ. ಆದ್ರಿಂದ ನಾವೆಲ್ಲ ಶೂದ್ರ ಆದ ಹಾಗೆ ಲೆಕ್ಕ ಅಂತೀವಿ. ಸರ್ವಿಸ್ ಅದು ಬಹಳ ಮುಖ್ಯವಾದದ್ದು. ಆದರೆ ಒಂದು ಮಾತು ಹೇಳ್ತಾನೆ ಭಗವಂತ, ಜ್ಞಾಪಕ ಇಟ್ಕೊಳ್ಳಿ, ಸ್ವೇಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿ ಲಭತೆ. ಬ್ರಾಹ್ಮಣ ಯಜ್ಞ ಮಾಡಲಿ, ಕ್ಷತ್ರಿಯ ಅದನ್ನು ರಕ್ಷಣೆ ಮಾಡಲಿ, ಯಾರು ಯಾವುದೇ ತನ್ನ ಸ್ವಧರ್ಮವನ್ನು ಮಾಡಿದರೂ ತನ್ನ ಸ್ವಧರ್ಮದಲ್ಲಿ ಯಾವ ನಿಂತಿರ್ತಾನೋ ಅವನು ಖಂಡಿತ ಉದ್ಧಾರವಾಗ್ತಾನೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಗಯ. ಇದನ್ನು ನಾವು ಬರೀ ಭಗವದ್ಗೀತೆ ವಾಸುದೇವ ತತ್ವ ತಿಳ್ಕೊಳ್ಳೋದಂತೂ ಸರಿ. ಅದಕ್ಕೆ ತಳಹದಿಯಾಗಿ ಈಗ ಭಗವಂತ ಅರ್ಜುನನನ್ನು ಕುರಿತು ಅರ್ಜುನಂಗೆ ಹೇಳಿದ ಅಂದ್ರೆ ಅರ್ಜುನನನ್ನ ನಿಮಿತ್ತೀಕೃತ್ಯ ಅಂತ ಶಂಕರಾಚಾರ್ಯ ಬರೆಯೋದು. ಅರ್ಜುನನನ್ನು ನೆಪ ಮಾಡಿಕೊಂಡು ಸಮಸ್ತರಿಗೂ ಹೇಳ್ತಾ ಇರೋ ಮಾತಿದು ಏನಂತ, ನಿಮ್ಮ ಧರ್ಮವನ್ನು ನೀವು ಕಾಪಾಡ್ಕೊಳ್ಳಿ. ನೋಡು, ನೀವು ಕ್ಷತ್ರಿಯ, ಆದ್ರಿಂದ ನೀವು ಯಾವ ಧರ್ಮ ಮುಂದೆ ಬರುತ್ತೆ ಕೊನೆಯವಳಿಗೆ, ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ, ಮುಂದೆ ಯುದ್ಧೇ ಚಾಪ್ಯಪಲಾಯನಂ. ಯುದ್ಧಕ್ಕೆ ಬಂದಾಗ ಹೆದರ್ಕೊಂಡು ಹಿಂದಕ್ಕೆ ಓಡಿ ಹೋಗಬಾರದು. ಏನಪ್ಪ, ಒಳ್ಳೆ ಬ್ರೈಟ್ ಆದ ಹುಡುಗನಂತೆ, ಹಿಂದೊಂದು ತಮಾಷೆ ಹೇಳೋರು. ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ದಾನೆ, ಏನು ಫಸ್ಟ್ ರ್ಯಾಂಕ್ ಬರ್ತಾನೆ ಏನೋ ಒಂದು ಹುಡುಗ. ಇದಕ್ಕಿದ್ದಾಗೆ ಜ್ವರ ಬಂದ್ಬಿಡ್ತು ಅಂದು. ಎಷ್ಟು ಬಂದು ನೋಡಿ, ಯಾಕೋ? ಓ, ಇದು ಎಕ್ಸಾಮಿನೇಷನ್ ಫೀವರ್ ಅಷ್ಟೇ ಕಣೋ, ಇನ್ನೇನಲ್ಲ, ನಿಜವಾದ ಜ್ವರ ಅಲ್ಲ ಅದು, ಭಯ. ಅರ್ಜುನನಿಗೆ ಇವರೆಲ್ಲ ನಮ್ಮವರು, ಇವರನ್ನು ಹೇಗೆ ನೋಡಿಯಾ? ಇದು ಅಕಾಲದಲ್ಲಿ ಉಂಟಾಗಿರತಕ್ಕಂಥ ಒಂದು ವಿಷಾದ, ಅದು ನಿಜವಾದಂತಹ ಒಂದು ಸ್ವರೂಪ ಅಲ್ಲ. ಯಾವತ್ತಾರು ಅರ್ಜುನ ಯುದ್ಧಕ್ಕೆ ಹೆದರಿರೋದುಂಟೆ, ಇವತ್ತ್ಯಾಕೆ ಹೀಗಾಯ್ತು? ಅದಕ್ಕೋಸ್ಕರ ಭಗವಂತ ಮೊದಲು ಜ್ಞಾನದಿಂದ ಅಜ್ಞಾನವನ್ನು ಕಳೆಯಬೇಕು ಅಂತ ಜ್ಞಾನವನ್ನೇ ಉಪದೇಶ ಶುರು ಮಾಡಿದ್ದಾನೆ ಅಶೋಚಾನಂತ. ಈಗ ಇನ್ನೊಂದು ಮಾತನ್ನು ಒತ್ತಿ ಹೇಳ್ತಾರೆ, ಅರ್ಜುನ ಸ್ವಧರ್ಮ ಅಭಿಜಾವೆ. ನೀನು ಕ್ಷತ್ರಿಯ, ನಿನ್ನ ಧರ್ಮವನ್ನು ಒಂದು ವೇಳೆ ನೀನು ಅನುಷ್ಠಾನ ಮಾಡಲೇಬೇಕಾದದ್ದು ಅನ್ನೋದು ನಿನ್ನ ಮನಸ್ಸಿಗೆ ಬಂದರೆ ಆ ದೃಷ್ಟಿಯಿಂದಲೂ ನೀನು ಬಿಡೋ ನ್ಯಾಯವಲ್ಲ. ಯಾಕೆ ಅಂದರೆ ಕ್ಷತ್ರಿಯನಿಗೆ ಯುದ್ಧ ಅನ್ನೋದು ಸ್ವಧರ್ಮ. ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯ. ಧರ್ಮ್ಯವಾದಂತಹ ಈ ಯುದ್ಧಕ್ಕಿಂತ ಬೇರೊಂದು ಕ್ಷತ್ರಿಯನಿಗೆ ಯಾವುದೂ ಶ್ರೇಯಸ್ಕರವಾದದ್ದು ಇರುವುದಿಲ್ಲ ಅಂತ ಹೇಳ್ತಾ ಹೊಗಳ್ತಾನೆ. ಎದೃಚ್ಛಯಾಚೋಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯಾ ಪಾರ್ಥ ವದಂತೆ ಧನ್ಯಂ. ಎಲ್ಲ ಶ್ಲೋಕಗಳನ್ನು 7-8 ಒಟ್ಟು ತಾತ್ಪರ್ಯ ಹೇಳ್ಬಿಡ್ತೇನೆ. ಈಗ ಅರ್ಜುನನಿಗೆ ಭಗವಂತ ಸ್ವಧರ್ಮವನ್ನ ಯಾವನೂ ಬಿಡಬಾರದು, ನೀನಂತೂ ಖಂಡಿತ ಸ್ವಧರ್ಮದಿಂದ ಹಿಂತಿರುಗಬಾರದು. ಯುದ್ಧವೇ ಆಗಿರಲಿ,
ಯುದ್ಧದಲ್ಲಿ ಯಾವನು ಕ್ಷತ್ರಿಯನಾಗಿ ವೀರನಾಗಿ ಯುದ್ಧ ಮಾಡ್ತಾವನು ವೀರ ಸ್ವರ್ಗ ಅಂತಲೇ ಬರೆಯುತ್ತಾರೆ. ಇಂತಹ ಸ್ವರ್ಗಲೋಕ ಸಿಕ್ಕತ್ತೆ. ಸ್ವರ್ಗದ್ವಾರ ಬಾಗಿಲು ತೆಗೆದಿದೆ. ಎಂಥೆಂಥ ಒಂದಾನೊಂದು ಮಹಾತ್ಮರೆಲ್ಲ ಸ್ವಧರ್ಮವನ್ನು ಅನುಷ್ಠಾನ ಮಾಡಿ ಕೃತಾರ್ಥರಾಗಿದ್ದಾರೆ. ನೀನು ಯಾಕೆ ಇವಾಗ ಸ್ವಧರ್ಮದಿಂದ ಜಾರ್ತಾ ಇದ್ದೀಯಾ? ಸರಿಯಲ್ಲ. ಆಮೇಲೆ ಇದು ಯಾವಾಗಲೂ ದೇಹತ್ಯಾಗ ಮಾಡಿದ ಮೇಲೆ ನಾವು ಸ್ವರ್ಗ ಪಡಿತೀವೋ ಬಿಡ್ತೀವೋ ಯಾರಿಗೆ ಗೊತ್ತು, ಇದನ್ನು ನಂಬ್ಕೊಳ್ಳೋದು ಹೇಗೆ ಅಂತ ಈಗ ನಾವು ಕೆಲವರು ಆಕ್ಷೇಪಣೆ ಮಾಡ್ತಾ ಇರೋದು. ಪ್ರಪಂಚ ಮುಖ್ಯ. ದೇಹ ಬಿಟ್ಟ ಮೇಲೆ ಯಾವನು ಎಲ್ಲಿಗೆ ಹೋಗ್ತಾನೆ? ಬಂದವನು ಯಾವನಾರಲ್ಲಿ ದೇಹ ತ್ಯಾಗ ಮಾಡಿದನು ಇಂಥ ಕಡೆ ಹೋಗಿದ್ದೆ ಅಂತ ಬಂದು ನನಗೆ ಹೇಳ್ತಾನೆಯೇ, ಇಲ್ಲ ಏನಾದ್ರು ಫೋನ್ ಮಾಡ್ತಾನೆಯೇ ಅನ್ನೋದು ಇಲ್ಲ. ಸುಮ್ಮನೆ ಏನು ಪುರಾಣ ಓದ್ಕೊಂಡು ಕೂತ್ಕೊಳ್ಳೋದು ಅಂತ ಹೀಗೆಲ್ಲ ಅವ್ರು ಅಂತಾರೆ. ಅದಕ್ಕೆ ಹೇಳ್ತಾನೆ ಭಗವಂತ, ಹೋಗಿ ಇಹ ಪರ ಅಂತಕ್ಕ ಎರಡು ಪುರುಷಾರ್ಥಗಳಲ್ಲಿ ಪರ ಅನ್ನೋದನ್ನು ನಂಬರೆ ಬಿಟ್ಟರೆ ಬಿಡಿಯಪ್ಪ, ನಾಸ್ತಿಕರೇ ಆಗ್ಬಿಡೋದು. ಈಗ ಹೇಳ್ತೀನಿ, ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯ. ಹೋಗಲ್ಲ. ಈ ಒಂದಾನೊಂದು ಪ್ರಾಕ್ಟಿಕಲ್ ಈ ಎದುರಿಗಿರ್ಬೇಕದ್ದನ್ನೇ ಪ್ರತ್ಯಕ್ಷ ನೋಡೋಣ. ಈಗ ನೀ ಯುದ್ಧಕ್ಕೆ ಬಂದು ಹಿಂದಕ್ಕೆ ಏನಾರು ಹಿಮ್ಮೆಟ್ಬಿಟ್ರೆ ನಿನ್ನ ಅವಸ್ಥೆ ಏನಾಗತ್ತೆ ಅನ್ನೋದು ನೋಡ್ಕೋ. ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನಿನ್ನ ಸ್ವಧರ್ಮ ಹೋದದ್ರ ಜೊತೆಗೆ ಕೀರ್ತಿಯು ಹೋಗ್ಬಿಡುತ್ತೆ. ಇಷ್ಟರವರೆಗೆ ಎಷ್ಟು ಕೀರ್ತಿಯನ್ನು ಅರ್ಜುನ ಸಂಪಾದನೆ ಮಾಡಿದ್ದಾನೆ ಎಂದು ಶಂಕರಾಚಾರ್ಯ ಭಾವಿಸಿದ್ರು ಒಂದು ಮಾತು ಬರೀತಾರೆ. ಕೀರ್ತಿಂಚ ಮಹಾದೇವಾದಿ ಸಮಾಗಮ ನಿಮಿತ್ತಂ ಅಂತ. ಪರಮೇಶ್ವರನ ಜೊತೆ ಯುದ್ಧ ಮಾಡಿ ಪಾಶುಪತಾಸ್ತ್ರ ತಂದಿರಂಥ ಗಂಡಲ್ವೇನಯ್ಯ ನೀನು. ಎಷ್ಟು ಜನಗಳೆಲ್ಲ ನಿನ್ನನ್ನು ಅರ್ಜುನ ಅಂದ್ರೆ ಅರ್ಜುನ ಧನುರ್ಧಾರಿಗಳಲ್ಲಿ ಪಾಂಡವನ ಧನಂಜಯ. ಇಂಥ ಕೀರ್ತಿಯನ್ನು ಹೋಗ್ಬಿಡುತ್ತೆ. ಏನ್ ಪ್ರಯೋಜನ ಆಯ್ತು? ಇಷ್ಟೆಲ್ಲ ಕಳ್ಕೊಂಡು, ಧರ್ಮ ಕಳ್ಕೊಂಡು, ಕೀರ್ತಿಯನ್ನು ಕಳ್ಕೊಂಡು, ಹೆಸರು ಕಳ್ಕೊಂಡು ಬದುಕಿದ್ರು ಒಂದೇ ಏನ್ ಪ್ರಯೋಜನ? ಇತ್ತು ಪಾಪ ಬೇರೆ ಬರ್ತಿದೆ ಜೊತೆಗೆ. ಅಷ್ಟೇ ಅಲ್ಲ, ಕಳ್ಕೊಂಡೆ ಅಂತ ಒಂದೇ ಅಲ್ಲ, ಅದ್ರ ಜೊತೆ ಏನಾಗುತ್ತೆ? ಪಾಪಮ್ಮ ವಾಪ್ಸ್ಯಸಿ. ಮತ್ತಂತಾನೆ ಅಕೀರ್ತಿಂಚಾಭಿಭೂತಾನಿ ಕಥಯಿಷ್ಯ. ಜೊತೆಗೆ ಏನಾಗುತ್ತೆ? ಕಂಡವರೆಲ್ಲ ನಿನ್ನನ್ನು ಹಾಸ್ಯ ಮಾಡಿದ್ರೆ ಅರ್ಜುನನೇ ಶುದ್ಧ ಹೇಳಿ ಅಂದ್ಬಿಡ್ತಾರೆ. ಏನ್ ಮಾಡ್ತೀರಾ? ಅವ್ರ ಬಾಯಿ ಮುಚ್ಚೋದು ಹೇಗೆ? ನಾನು ನಿಜಾನೇ ಹೇಳಿದೆ ಕಣ್ರಿ ಅಂತಾನ ಅವನು. ಹೇಳಿದವನು ನಿಂಗೆ ಅಪಮಾನ ಆಗೋದಿಲ್ಲವೇ? ಅಯ್ಯೋ, ಇಂಥ ಅಕೀರ್ತಿಯಿಂದ ಬದುಕೋದಕ್ಕಿಂತ ಸಂಭಾವಿತಸ್ಯ ಚಾಕೀರ್ತಿ ಮರಣಾಗತೆ. ಹೆಂಗೆ ದಬಾಯಿಸ್ತಾನೆ ನೋಡಿ ದೇವರು ಆ ಅರ್ಜುನನ ಆ ವಿಷಾದವನ್ನು ತೆಗೆಯೋಕ್ಕೋಸ್ಕರ. ಅತ್ಯಂತ ಪ್ರೀತಿ ಇದೆ ಅರ್ಜುನನ ಮೇಲೆ. ಅದಕ್ಕೆ ಭಗವಂತ ಅಷ್ಟು ಒತ್ತಿ ಹೇಳ್ತಾ ಇರೋದು. ಸ್ವಧರ್ಮ ಹೋಯ್ತು, ಪಾಪ ಬಂತು, ಜನಗಳೆಲ್ಲ ಏನು ಅರ್ಜುನ ಅಂದ್ರೆ ಶುದ್ಧ ಹೇಳಿ ಅಂತ ಯಾವನೋ ಉತ್ತರ ಕುಮಾರನ ಕಥೆ ಬರ್ತಾರೋ ಅದೇ ಭಾರತದಲ್ಲಿ ಇದೆಯಲ್ಲ. ಏನ್ ಬೇಕಾದ್ರೆ ಯುದ್ಧ ಮಾಡಿಬಿಡ್ತೀನಂತೆ. ಅರ್ಜುನನೇ ಸಾರಥಿ ಆಗಿದ್ದೆ, ಇವನು ಬೃಹಂಗಳಿಯಾಗಿ ಕರ್ಕೊಂಡು ಹೋಗಿ ಹೆದರಿಕೆ ಏನ್ ಮಾಡೋದು? ಹೀಗೆಲ್ಲಾದ್ರೂ ಉಂಟೆ ಅಂಥ ಅಪಕೀರ್ತಿಯು ನಿನಗೆ ಬರ್ಬೇಕಂತ ಭಯದಿಂದ ಯುದ್ಧರಂಗ ಬಿಟ್ಟು ಓಡಿ ಹೋದ ಅಂತ ಭಯ ದ್ರಣಾದುಪರತಂ ವಂಶ್ಯಂತೆ. ಜನಗಳೆಲ್ಲ ಅರ್ಜುನ ಅಂದ್ರೆ ಹೆದರ್ಕೊಂಡು ಹೋಗ್ಬಿಟ್ಟ ಅಂತ ಹಾಸ್ಯ ಮಾಡ್ತಾರೆ. ಇಷ್ಟೆಲ್ಲ ಒಂದಾನೊಂದು ಸಂದರ್ಭ ಇದೆ, ಸರಿಯಾಗಿ ನೋಡ್ಕೋ. ಸ್ವಧರ್ಮವನ್ನ ಎಂದೆಂದಿಗೂ ಕೂಡ ಬಿಡಬಾರದು. ಅವಾಚ್ಯವಾದ ಅಂಶ ಸೂದ್ದು ಕೇಳ್ತಾನ ಭಗವಂತೇನೋ. ಆಡಬಾರದ್ನೆಲ್ಲ ಆಡಿಬಿಡ್ತಾರೆ ಜನ ನಿನ್ನ ಮೇಲೆ. ಯುದ್ಧವನ್ನು ಬಿಟ್ಟು ಹೋದ್ರೆ ಹಾಗಾಯ್ತು ಹೀಗಾಯ್ತು ಅಂತ. ಇದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಕಿಂವದಂತಿ ಅಂತ, ಕಿಂವದಂತಿ ಜನಶ್ರುತಿ ಅಂತ ಅಮರಕೋಶಕಾರ ಬರೀತಾರೆ. ಏನಾರ ಒಂದು ಘಟನೆ ನಡೆದು ಬಿಟ್ರೆ 10 ಜನ 10 ತರಹ ಊಹೆ ಮಾಡಿ ಕೇಳಿದ್ರ ವಿಷಯ ಗೊತ್ತಾಯ್ತೆ. ಇನ್ನೇನು ದೇವ್ರ ವಿಷಯ ಹೇಳಲ್ಲ, ಅಕ್ಕಪಕ್ಕದ ಮನೆಯವ್ರ ವಿಷಯ ಎಲ್ಲ ಕಡೆಗೂ ಅದು ಹಾಗಂತ. ಅಯ್ಯೋ ಹಾಗಲ್ವಂತ ಕಣ್ರಿ ಹೀಗಂತ ಇನ್ನೊಬ್ರು ಹೇಳೋದು. ಹೀಗೆ ಕೊನೆಗೆ ಬರೀ ಅದು ಎಷ್ಟು ಸುಳ್ಳೆಯ. ಹೀಗೆಲ್ಲ ಒಂದೊಂದು ಅಪಕೀರ್ತಿ ಬಂದು ಜನಗಳೆಲ್ಲ ಬಾಯಿ ತುಂಬ ಬಾಯಿಗೆ ಬಂದಾಗ ಮಾತಾಡ್ಕೊಂಡ್ರೆ ಇನ್ನ ಯೋಗ್ಯತೆ ಏನೇ ಇದು. ಹಾಗೆ ಎಂಥವನಿಗಾದ್ರೂ ಕೂಡ ಭಗವಂತನ ವಾಕ್ಯಗಳು ಅಷ್ಟು ಉದ್ಬೋಧಕವಾಗಿ ಏನ್ ತೋರಿಸುತ್ತೆ ಅಂದ್ರೆ, ಶಂಕರಾಚಾರ್ಯ ಬರೆಯೋ ಹಾಗೆ ಅರ್ಜುನನ್ನ ನೆಪ ಮಾಡಿಕೊಂಡು ಹೇಳ್ತಾ ಇರೋ ಮಾತಾದ್ರಿಂದ ನಮಗೆಲ್ಲರಿಗೂ ಅನ್ವಯಿಸುತ್ತೆ. ಯಾವ ವಿಷಯದಲ್ಲಿ? ನಮ್ಮ ಸ್ವಧರ್ಮವನ್ನ ಎಂದೆಂದಿಗೂ ಬಿಡಬಾರದು. ಅಥವಾ ಪ್ರಾಪ್ತಿಸಿ ಸ್ವರ್ಗಂ ದ್ವಿತ್ವಾ ಭೋಕ್ಷಿತ ಕೊರೆ ಹೇಳೋ
ಏನ್ ಜೋರ ಹೇಳ್ತಾನೆ. ಒಂದ್ ವೇಳೆ ಯುದ್ಧದಲ್ಲಿ ಸಾಯಿಸಿ ಅಂತ ಇಟ್ಕೊ, ಪ್ರತಿಯೊಬ್ಬನ ಹುಡ್ತಾನೆ ಸತ್ತೇ ಸಾಯ್ಬೇಕು. ಧರ್ಮದಿಂದ ಪ್ರಾಣತ್ಯಾಗ ಮಾಡಿದ್ರೆ, ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿಯಲ್ಲ, ಗೆದ್ದೇನು ಭೂಮಿ ಅನುಭವ ಜಿತ್ವಾ ವಾ ಭೋಕ್ಷತೆ ತಸ್ಮಾತ್. ಆದ್ರಿಂದ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಇದಾಳೆ ಮೇಲೆ ಇಂಥ ಅದೇನೋ ಹಿಂದೆ ಒಂದು ಗಾದೆ ಹೇಳೋದು, ಬೈದ್ ಹೇಳೋನು ಬದುಕಕ್ಕೆ ಹೇಳ್ದ. ಬಹಳ ಒಳ್ಳೆ ಮಾತು. ಬೈತಾರೆ ಅಂತ ಇಟ್ಕೊಳ್ಳಿ ಯಾರು ಬೈದು. ಯಾಕೆ ನಮ್ಮಲ್ಲಿರೋ ಒಂದಾನೊಂದು ದೋಷಗಳು ಅವ್ರಿಗೆ ಗೊತ್ತಿರೋದ್ರಿಂದ ಬೈತಾರೆ. ಅದನ್ನ ನಾವು ಕಳ್ಕೋಬೇಕು ಅಂತ ಅರ್ಥ ಹೊರತು ಅಯ್ಯೋ ಅವ್ನು ಬೈದ್ಬಿಟ್ಟ ಅಂತ ಅರ್ಥ. ನೋಡಿ ಭಗವಂತ ಅರ್ಜುನಿಗೆ ಹೇಗೆ ದಬಾಯಿಸ್ತಾನೆ ನೋಡಿ. ಒಂದ್ ವೇಳೆ ನೀನು ಸೋಲ್ತೀಯ ಅಂತ ಇಟ್ಕೋ, ಪ್ರಾಣ ಬಿಡ್ತೀಯ ಅಂತ ಇಟ್ಕೋ, ಏನ್ ಒಳ್ಳೇದೇ ಆಯ್ತಲ್ಲ ನಿನಗೆ, ಸ್ವರ್ಗಕ್ಕೆ ಹೋಗ್ತೀಯ, ವೀರ ಸ್ವರ್ಗ ಸಿಕ್ಕತ್ತೆ, ಗೆತ್ತೇನು ಭಕ್ಷತೇನು. ಆದ್ರಿಂದ ಸಾಕು ಈ ಪುರಾಣ. ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಇದಿಷ್ಟು ಕಥಾಭಾಗ. ಅದು ಕೂಡ ಅದು ಸೂಕ್ಷ್ಮವಾಗಿ ನಿಮಗೆ ಆ ಶ್ಲೋಕಗಳ ಅರ್ಥವನ್ನ ಹೇಳ್ತೀನಿ. ಈಗ ಅರ್ಜುನನಿಗೆ ಮಾಡ್ತಾ ಇರತಕ್ಕ ಗೀತೋಪದೇಶದ ಕಡೆಗೆ ಬರೋಣ. ಭಗವಂತ ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಹೇಳಬೇಕು ಅನ್ನೋದನ್ನ ಈ ಗೀತೆಯನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಕ್ಷತ್ರಿಯನಾದವನಿಗೆ ಅವನ ಸ್ವಧರ್ಮವನ್ನು ಜ್ಞಾಪಕ ಮಾಡಬೇಕು, ಅವನ ಸ್ಥಾನಮಾನಗಳನ್ನ, ಮಾನ ಮರ್ಯಾದೆಗಳನ್ನ, ಗೌರವನ್ನ ಕಾಪಾಡ್ಕೋಬೇಕು ಅಲ್ವೇ. ನಡತೆ, ನಡೆ, ನುಡಿ ಎಲ್ಲ ಮುಖ್ಯ. ಇಂಗ್ಲಿಷ್ ಹೇಳ್ತಾರೆ, ಇಫ್ ಮನಿ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಅಲ್ಲ, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್. ನೋಡಿ ಇಂಗ್ಲಿಷ್ನವ್ರು ಕೂಡ ಮಾತಾಡ, ನಮ್ಮ ಒಂದು ನಡೆ ನುಡಿಗಳನ್ನು ಹಾಳು ಮಾಡಿಕೊಂಡ್ರೆ ಎಲ್ಲ ಹೋಯ್ತು ಅಂತ. ಕರ್ತವ್ಯ ಕರ್ಮ ಬಿಟ್ರೆ ಇನ್ನೇನಾಗುತ್ತೆ? ಮಾಡಬಾರದನ್ನು ಮಾಡಿ ಮಾಡಬೇಕಾದದ್ದನ್ನು ಬಿಟ್ರೆ ಎಂದೆಂದಿಗೂ ಮನುಷ್ಯ ಉದ್ಧಾರವಾಗೋದಿಲ್ಲ. ಇದನ್ನೆಲ್ಲ ಕೇಳಿದರೆ ಏನು ವೇದಾಂತವೇ ಅನ್ಸುತ್ತೆ. ಹೌದು, ವೇದಾಂತಕ್ಕೆ ಇದೆಲ್ಲವೂ ತಳಹದಿ. ಯಾವನು ಸ್ವಧರ್ಮನಿಷ್ಠನಾಗಿರ್ತಾನೋ ಅವನಿಗೆ ಚಿತ್ತಶುದ್ಧಿ ಆಗುವುದು. ಮುಂದೆ ಬರುತ್ತೆ ಕಥೆ. ಆದ್ದರಿಂದ ಯಾವನೊಬ್ಬನು ತನ್ನ ತನ್ನ ಸ್ವಧರ್ಮವನ್ನು ಬಿಡಬಾರದು ಅಂತ. ಈಗ ಮುಂದಿನ ಶ್ಲೋಕ ಹೀಗಿದೆ, ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮಾಪ್ಸತೆ ಅಂತ ಆ ವಿಷಯ ಪ್ರಕರಣ ಮುಗಿಯಿತು. ಈಗ ಶಂಕರಾಚಾರ್ಯ ಬರೆಯೋ 2 ವಾಕ್ಯ ಓದಿ ಮುಂದಿನ ಶ್ಲೋಕದ ಅರ್ಥ ಹೇಳ್ತೇನೆ. ಮುಂದಿನ ಶ್ಲೋಕ ಏನಿದೆ ಚೆನ್ನಾಗಿ ನೋಡ್ಬೇಕಾದ ನಾವು. ಏಷಾತೆ ವಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಕೆಟ್ಟ ಕರ್ಮ, ಯುದ್ಧ, ಜನಗಳನ್ನು ಕೊಂದ್ಬಿಡೋದು, ಪಾಪ ಬರುತ್ತೆ. ಈ ಪಾಪ ಬರೋದ್ರಿಂದ ಪಿತೃಗಳೆಲ್ಲ ನರಕಕ್ಕೆ ಬಿದ್ದು ಹೋಗ್ತಾರೆ ಅಂತ ಏನೇನೋ ಹೇಳಿದ್ದ ಅರ್ಜುನ ಹಿಂದೆ 1ನೇ ಅಧ್ಯಾಯದಲ್ಲಿ ಹೇಳಿದಾನೆ. ಈಗ ಭಗವಂತ ಆ ಅರ್ಜುನನ ತಪ್ಪು ತಿಳುವಳಿಕೆಗಳನ್ನೆಲ್ಲ ಕಳೆಯೋಕ್ಕೋಸ್ಕರವಾಗಿ ಹೇಳ್ತಾನೆ. ಅವರು ಮೊದಲನೇದಾಗಿ ಯುದ್ಧದಲ್ಲಿ ಜನರನ್ನ ಸಾಯಿಸ್ತೇನೆ ಅನ್ನೋದು ನಿಂಗೆ ಭಾವನೆ ಬಂದಿದೆ. ಆ ವ್ಯಾಮೋಹವನ್ನು ಕಳೆದಿದ್ದೇನೆ ನಾನು. ಯಾಕೆ? ಆತ್ಮನಿಗೆ ಸಾವಿಲ್ಲ ಅಂತ ನಿನ್ನೆ ಪೂರ್ತಿ ಆ ವಿಚಾರವನ್ನು ಹೇಳಿದ್ದಾಗಿದೆ. ಆತ್ಮ ನಿತ್ಯನಾಗಿದ್ದಾನೆ, ದೇಹಿ ನಿತ್ಯಂ ಅವಧ್ಯ ಅಂತ ಹೇಳ ಹೋಗಿದೆ. ಇದಾಯ್ತು. ಈ ರೀತಿ ಆತ್ಮನಿಗೆ ನಾಶವಿಲ್ಲ, ನಜಾಯತೆ ನಮ್ರಿಯತೆ ಇದೆಲ್ಲ ವಿಸ್ತಾರವಾಗಿ ಕೇಳಿದ್ದೇವೆ. ಈ ಉಪದೇಶವನ್ನ ಕೇಳಿದ ಮೇಲೆ ನೀನು ಆತ್ಮನಿಗೆ ಸಾವಿಲ್ಲ ಅಂತ ಆದ್ಮೇಲೆ ಇನ್ನು ಮುಂದಿನ ಹೆಜ್ಜೆ ಏನು? ಆತ್ಮ ಅಂದ್ರೆ ಯಾರು, ಅವನ ಸ್ವರೂಪವೇನು, ಅವನಿಗೆ ಸಾವಿಲ್ಲ, ಆತ್ಮನಿಗೆ ಪಾಪ ಪುಣ್ಯಗಳಿಲ್ಲ, ಇದೆಲ್ಲ ಪ್ರತಿಯೊಬ್ಬ ಮಾನವನ ಆತ್ಮಕ್ಕೂ ಅಪಳೆ ಆಗೋದು. ಇರೋದು ಒಂದೇ ತಾನೇ ಆತ್ಮ. ಒಬ್ಬೊಬ್ಬರಿಗೆ ಒಂದೊಂದು ಆತ್ಮ ಅಂತೆಲ್ಲಾದ್ರೂ ಉಂಟು? ಆತ್ಮನ ಶಬ್ದಕ್ಕೆ ಸರ್ವವ್ಯಾಪಕವಾದ ವಸ್ತು ಅಂತ ಅರ್ಥ. ಆದ್ರಿಂದ ಅದರ ಸ್ವರೂಪ ಹೇಳಿದ್ದೇನೆ. ಪ್ರತಿಯೊಬ್ಬನೂ ಪರಮಾರ್ಥವಾಗಿ ಏನಾಗಿದ್ದಾನೆ? ಪರಬ್ರಹ್ಮನೇ ಆಗಿದ್ದಾನೆ. ವೇದಾಂತ ಏನೇನತ್ತೆ? ಅಹಂ ಬ್ರಹ್ಮ. ಅಹಂ ಅಂತ ಯಾರು ಅಂದ್ಕೊಂಡ್ರು ಅವ್ರು ಏನಾಗಿದ್ದಾರೆ? ಬ್ರಹ್ಮ. ನೋಡಿದ್ರು ಅದರಲ್ಲ ಅಸ್ಮಿ, ಆಗಿದ್ದೇನೆ ಅಂತ, ಆಗಲಿದ್ದೇನೆ ಅಂತ ಕೂಡ ಹೇಳಲ್ಲ ವೇದಾಂತ. ಪ್ರೆಸೆಂಟ್ ಟೆನ್ಸ್, ಈಗ ಆಗಿದೆಯಾ ಅಂತ. ಎಂಥ ಒಂದಾನೊಂದು ಉಪದೇಶ ಅದು. ಹೀಗೆ ಪ್ರತಿಯೊಬ್ಬನ ಆತ್ಮವು ಪರಬ್ರಹ್ಮವಾಗಿರುವಾಗ ಇನ್ನು ಮುಂದಿಂದ ಏನೋ ವ್ಯವಹಾರ. ಈ ವ್ಯವಹಾರವನ್ನ ಪರಮಾರ್ಥದಲ್ಲಿ ಸಮನ್ವಯ ಮಾಡಬೇಕೇ ಹೊರತು ಪರಮಾರ್ಥ ತಂದು ವ್ಯವಹಾರದ ಸಮನ್ವಯ ಮಾಡಬಾರ್ದು. ಅಲ್ಲಿ ಕೇಳ್ಕಾಗ್ಬಿಡುತ್ತದೆ, ಅದು ಸರಿ ಹೋಗಲ್ಲ. ಆದ್ದರಿಂದ ಪರಮಾರ್ಥ ಅನ್ನೋದು ಯಾವಾಗಲೂ ಪರಮಾರ್ಥವೇ. ಅದು ಎಂದೆಂದಿಗೂ ಯಾವಾಗಲೂ ನಿತ್ಯವಾಗಿ ಶಾಶ್ವತವಾಗಿರ್ತಕ್ಕದ್ದು.
ವ್ಯವಹಾರ ಏನಾಗುತ್ತೆ ಆಯಾ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತೆ. ಆದ್ದರಿಂದ ವ್ಯವಹಾರ ದೃಷ್ಟಿಯಿಂದ ಈಗ ಹೇಳ್ತೇನೆ. ಇದುವರೆಗೆ ಹೇಳಿದ್ದೆಲ್ಲ ನಿನಗೆ ಏಷಾತೆ ಅಭಿಹಿತ ಸಾಂಖ್ಯೇ ಬುದ್ಧಿ. ಸಾಂಖ್ಯ ಅಂತ ಪರಮಾರ್ಥ ತತ್ವಜ್ಞಾನ. ಪರಮಾರ್ಥ ತತ್ವ ಏನು ಅನ್ನೋ ನಿಜವನ್ನ ಈಗಾಗಲೇ ನಿನಗೆ ಹೇಳಿದ್ದಾಗಿದೆ. ಅದಕ್ಕೆ ಸಾಂಖ್ಯ ಅಂತ ಹೇಳಿದ್ರು. ಸಾಂಖ್ಯ ಯೋಗ ಅಂತ ಎರಡು ಸಬ್ಜೆಕ್ಟ್ ಅದು. ಸಾಂಖ್ಯವನ್ನು ಹೇಳಿದ್ದಾಯಿತು. ಯೋಗೇ ತ್ವಿಮಾಂ ಶೃಣು. ಯೋಗೇತು ಅಂದ್ರೆ ಯೋಗದ ವಿಷಯದಲ್ಲಿ ಇವಾಗ ಕೇಳಿಕೋ ಅಂತ ಶಂಕರಾಚಾರ್ಯನ ಅರ್ಥ ಬರೀತಾರೆ ಯೋಗ ಅನ್ನೋ ಶಬ್ದಕ್ಕೆ. ತತ್ಪ್ರಾಪ್ತ್ಯುಪಾಯೇ ಅಂತ. ಯಾವ ಆತ್ಮತತ್ವವನ್ನು ನಾನು ಉಪದೇಶ ಮಾಡಿದ್ದೇನೆಯೋ ಆ ಆತ್ಮನನ್ನು ಅರಿತುಕೊಳ್ಳುವುದಕ್ಕೆ ಮಾಡಬೇಕಾದ ಪ್ರಯತ್ನಗಳ ವಿಷಯದಲ್ಲಿ ಈಗ ಹೇಳ್ತೇನೆ. ಅದಕ್ಕೆ ಯೋಗ ಅಂತ. ಇಂಗ್ಲಿಷ್ನಲ್ಲಿ ಸ್ಟಡಿ ಅಂಡ್ ಪ್ರಾಕ್ಟೀಸ್ ಅಂತ ಗುರುಗಳು ಹೇಳೋರು. ಸ್ಟಡಿ ಅಂಡ್ ಪ್ರಾಕ್ಟೀಸ್ ಆಫ್ ಅಧ್ಯಾತ್ಮ ವಿದ್ಯಾ ಅಂತ ಗುರುಗಳು ಹೇಳ್ತಾರೆ. ಈ ಸ್ಟಡಿ ಆಯಿತು, ಏನು ಅನ್ನೋದನ್ನ ಅಧ್ಯಯನ ಮಾಡಿದ ಹಾಗಾಯಿತು. ಆತ್ಮತತ್ವ ಏನು ಅಂತ ಅದನ್ನ ಅಳವಡಿಸಿಕೊಳ್ಳೋದು ಹೇಗೆ? ಅದನ್ನೇ ಯೋಗೇತು ಇಮಾಂ ಶೃಣು. ಯೋಗ ಅಂದ್ರೆ ಅದಕ್ಕೆ ತತ್ಪ್ರಾಪ್ತಿ, ಆ ಪರಬ್ರಹ್ಮ ವಸ್ತುವೇ ತಾನು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಮಾಡಬೇಕಾದ ಪ್ರಯತ್ನ, ಉಪಾಯ ಅಂತ. ಅದನ್ನು ಹೇಳ್ತೇನೆ ಕೇಳು. ಇಮಾಂ ಶೃಣು ಅಂದ. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ ಅಂತ. ಈ ಮಾತನ್ನ ಭಗವತ್ಪಾದ ಅರ್ಥ ಮಾಡ್ತಾರೆ. ತಾಂ ಸ್ತೌತಿ ಪ್ರರೋಚನಾರ್ಥಂ ಅಂತ. ಸಾಂಖ್ಯ ಬುದ್ಧಿಯನ್ನು ಹೇಳಿದ್ದೇನೆ, ಯೋಗ ಬುದ್ಧಿಯನ್ನು ಹೇಳ್ತೇನೆ ಎಂದ. ಸರಿ, ಸಾಂಖ್ಯ ಬುದ್ಧಿಯೇನೋ ಆತ್ಮಾನಾತ್ಮ ವಿವೇಕಕ್ಕೆ ಉಪಯೋಗವಾಯಿತು. ಆತ್ಮನಿಗೆ ನಾಶವಿಲ್ಲ ಅಂತ ತಿಳಿಯಿತು, ಒಂದು ನೆಮ್ಮದಿ ಸಾಕು. ಅದರಿಂದಲೇನೆ ಪುರುಷಾರ್ಥ ಆಗೋದು ನಿಜ. ಆದ್ರೆ ಏನಾಗುತ್ತೆ, ಬರೀ ಬಾಯಲ್ಲಿ ಕೇಳಿಬಿಟ್ರೆ ನಮ್ಮ ಒಂದಾನೊಂದು ಅನುಭವಕ್ಕೆ ಬರಬೇಕಲ್ಲ. ಅದು ಎಷ್ಟೋ ವೇದಾಂತ ಕೇಳ್ತೇವೆ. ಇನ್ನೊಂದು ಸ್ವಾಮಿ ವೇದಾಂತ ಎಲ್ಲ ಕೇಳಾಯ್ತಲ್ಲ, ಭಗವದ್ಗೀತೆ ಓದಿ ಆಯ್ತಲ್ಲ. ಗೀತೆ ಓದಿ ಆಯ್ತು, ನಮ್ಮೊಳಕ್ಕೆ ಏನು ಬಂತು ಅಂತ ನೋಡ್ಕೊಳ್ಕ. ಅದು ಬಹಳ ಮುಖ್ಯ ತಾನೇ. ಹುಡುಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಸ್ವಾಮಿ 5 ವರ್ಷದಿಂದ. ಆಗ ಈಗ ಎಷ್ಟು 5ನೇ ಕ್ಲಾಸ್? ಇಲ್ಲ 1ನೇ ಕ್ಲಾಸ್. ಅರೆ 5 ವರ್ಷದಿಂದ 1ನೇ ಕ್ಲಾಸಲ್ಲಿ ಇದ್ದಾನೆ ಅಂದ್ರೆ ಏನು ಡೆವಲಪ್ಮೆಂಟ್? ಅದಕ್ಕೋಸ್ಕರವೇ ಬರೀ ಸ್ಕೂಲ್ಗೆ ಹೋದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಪಾಠ ಕಲ್ತ್ಕೊಂಡು ಒಂದೊಂದು ಕ್ಲಾಸಿಂದ ಒಂದೊಂದು ಕ್ಲಾಸಿಗೆ ಪ್ರಮೋಷನ್ ಆಗುತ್ತೆ. ಈಗೇನು ಮಾಡಿದಾರಂತೆ, 10ನೇ ಕ್ಲಾಸ್ವರೆಗೂ ಪ್ರತಿಯೊಬ್ಬರಿಗೂ ವರ್ಷ ಕಳೆದುಕೊಳ್ಳೆ ಪ್ರಮೋಷನ್ ಕೊಟ್ಬಿಡಿ ಅಂತ. ಮುಂದೆ ಕಾರು ಹೋಗಿರೋದು, ಹಿಂದೆ ಕಾರು ಹೋಗಿರೋದು, ಬೇರೆ ಗತಿ. ಪ್ರಮೋಷನ್ ಅಲ್ಲ, ಏನಾಗಬೇಕು ಅವನಿಗೆ? ಡೆವಲಪ್ಮೆಂಟ್ ಆಗಬೇಕು, ಬೆಳವಣಿಗೆ ಬರಬೇಕು. ಆ ಬೆಳವಣಿಗೆ ಬಂದ್ರೆ ಮಾತ್ರವೇ ಪರಮಾರ್ಥ ತತ್ವಜ್ಞಾನ ಅನ್ನೋದು ಬೆಳೆಯುತ್ತೆ. ಆದ್ದರಿಂದ ಈ ಸಾಂಖ್ಯ ಬುದ್ಧಿ ಅಥವಾ ತತ್ವಜ್ಞಾನ ಅಂದ್ರೆ ಏನು ಎಂಬುದರ ಗುರಿಯನ್ನು ತುದಿ ಹೇಳಿದ್ದೇನೆ. ಈಗ ಅದನ್ನು ಪಡ್ಕೋಬೇಕಲ್ಲ. ತತ್ಪ್ರಾಪ್ತ್ಯುಪಾಯ. ಆ ಸಾಂಖ್ಯ ಬುದ್ಧಿಯಿಂದ ಪಡೆದುಕೊಂಡಿರತಕ್ಕಂಥ ಜ್ಞಾನ ನಿಷ್ಠೆಯನ್ನ ನಾವು ಹೊಂದಬೇಕಾದ್ರೆ ಏನು ಉಪಾಯ ಮಾಡಬೇಕು? ಇಮಾಂ ಶೃಣು, ಈಗ ಹೇಳ್ತೇನೆ ಕೇಳು ಅಂತ. ಇದನ್ನು ಯೋಗ ಅಂತ. ಹೀಗೆ ಸಾಂಖ್ಯ ಅಂತಂದು ಯೋಗ ಅಂತಂದು 2 ಶಬ್ದಗಳನ್ನು ಗೀತೆಯಲ್ಲಿ ಬಹಳ ಸಲ ಬಳಸ್ತಾರೆ. ಸಾಂಖ್ಯ ಅಂದ್ರೆ ಜ್ಞಾನ, ಯೋಗ ಅಂದ್ರೆ ಜ್ಞಾನಕ್ಕಾಗಿ ಮಾಡಬೇಕಾದ ಸಾಧನ. ಉಳಿದ ಎಲ್ಲಾ ಸಾಧನೆಗಳು ಅದರೊಳಗೆ ಅಡಕವಾಗಿ ಬಿಡುತ್ತೆ. ಇದನ್ನೇ ವೇದಾಂತಲು ಸಿದ್ಧಾಂತ ಸಾಧನ ಅಂತ ಕರೆಯುತ್ತಾರೆ. ಭಗವದ್ಗೀತೆಯನ್ನ ಶಂಕರಾಚಾರ್ಯರು ಸಾಧನ ಪ್ರಸ್ಥಾನ ಅಂತಲೇ ಕರೀತಾರೆ. ಸಿದ್ಧಾಂತ ತೀರ್ಮಾನ ಆಗಿ ಹೋಗಿರುತ್ತೆ, ಅದ್ರ ಪಾಡಿಗೆ ಅದು ಇದ್ದುಬಿಟ್ಟಿದೆ. ಅದು ತಿಳ್ಕೊಳ್ಳೋದು ಒಂದೇ ಬಾಕಿ. ಅದು ತಿಳ್ಕೊಂಡ್ಮೇಲೆ ಇನ್ನೂ ತಿಳಿಬೇಕಾದ ಬಾಕಿ ಉಳಿಯೋಲ್ಲ. ಯಜ್ಞಾತ್ವ ನೇಹ ಭೂಯೋ ಅನ್ಯಜ್ಞಾತವ್ಯೋ ವಿಶೇಷದಲ್ಲಿ ಮುಗಿದೇ ಹೋಗಿಬಿಡುತ್ತೆ. ಆದ್ರೆ ಅದನ್ನು ತಿಳ್ಕೊಳ್ಳೋವರೆಗೆ ಏನೇನು ಪ್ರಯತ್ನ ಮಾಡಬೇಕು ಅನ್ನೋದೇ ಬಹಳ ಜಾಸ್ತಿ. ಇಷ್ಟೆಲ್ಲ ಮಾಡ್ತಾ ಇರ್ಬೇಕು ಅಲ್ಲೇ. ಒಬ್ಬ ಹೇಳಿದ್ರಂತ, ಸ್ವಾಮಿ ನಾನು ಸಂತರ್ಪಣೆ ಮಾಡಿಸ್ತೀನಿ ಅಂತ. ಮಾಡಿಸಪ್ಪ, ಏನು ಏರ್ಪಾಡೆ ಮಾಡಿಲ್ಲ. ಇನ್ಯಾರು ಅಡುಗೆ ಎಲ್ಲ ಮಾಡಿಸಿದ್ರು, ಎಲ್ಲ ಹಾಕಿದ್ರು, ಎಲ್ಲ ಕೂತ್ಕೊಂಡ್ರು. ಅಷ್ಟು ಆಯ್ತು. ಅವನು ಬಂದ, ಎಲ್ರಿಗೂ ಹಸ್ತೋದಕ ಹಾಕ್ಬಿಟ್ಟ. ಶ್ರೀಕೃಷ್ಣ ಅರ್ಪಣ ವಸ್ತು ಅಂತ. ದೇವರೇ ಗತಿ. ಹಸ್ತೋದಕ ಹಾಕೋದು ಸುಲಭ, ಅಡುಗೆ ಮಾಡಿಸಿ ಏರ್ಪಾಡು ಮಾಡೋದು ಯೋಚನೆ ಮಾಡಿ. ಹಸ್ತೋದಕ ಹಾಕೋದು ಯಾವಾಗ? ಎಲ್ಲ ಅಂಗಡಿನೂ ಸಾಮಾನು ತರಿಸಿ ಬ್ರಾಹ್ಮಣನ ಕರೆದು ಎಲ್ಲ ಆದ್ಮೇಲೆ ತಾನೇ ಹಾಕೋದಲ್ಲ.
ಸ್ವಾಮಿ ನಂಗೆ ಹಸೋದಕ್ಕೆ ಹಾಕೋದು ಮಾತ್ರ ಕೊಟ್ಬಿಡಿ ಅಂದ್ರೆ ಅದು ಹೇಗೆ ಫಲ ಕೊಡುತ್ತೇನ್ರಿ? ಆದ್ದರಿಂದ ಅವೆಲ್ಲ ಗುರುಗಳು ಮಧ್ಯ ಮಧ್ಯೆ ತಮಾಷೆ ಹೇಳೋದು, ಯಾಕೆಂದ್ರೆ ವೇದಾಂತ ಕೆಲವರಿಗೆ ಬೇಜಾರಾಗಬಾರ್ದು. ಹಾಗೆ ಯೋಗೇತ್ಮಾಂಸನು ಒಂದು ಭಗವಂತ. ಯೋಗ ಬಹಳ ಮುಖ್ಯ ಕಣ. ಯೋಗ ಅಂದ್ರೆ ಏನು? ತತ್ಪ್ರಾಪ್ತ್ಯುಪಾಯ. ಆ ಸಾಂಖ್ಯ ಬುದ್ಧಿಯಿಂದ ಯಾವ ತತ್ವವನ್ನು ನಿರೂಪಣೆ ಮಾಡಿದ್ದೀಯೋ ಆ ಆತ್ಮತತ್ವವನ್ನು ತಾನು ಅದೇ ಎಲ್ಲವೂ ಅಂತ ತಿಳ್ಕೋಬೇಕಲ್ಲ. ನಿತ್ಯ ಸರ್ವಗತ ಸ್ಥಾನ ಅಂತೆಲ್ಲ ಹೇಳಿದೀವಿ ಸೂಕ್ಷ್ಮವಾಗಿ. ಆ ತತ್ವ ಜ್ಞಾನ ಆಗ್ಬೇಕಲ್ರಿ. ಅದಕ್ಕೆ ಉಪಾಯ ಏನು? ಇಮಾಂ ಶೃಣು ಕೇಳ್ತೇನೆ ಹೇಳ. ಆದ್ರಿಂದ ಈಗ ನಾ ಹೇಳಿದಂತೆ ಹಸ್ತೋದಕ ಹಾಕೋದು ಕೊನೆಗೆ, ಅದ್ರ ಸಿದ್ಧತೆ ಎಲ್ಲ ಇಷ್ಟೇನೇನಾಗಬೇಕು ಅಂತ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ವಿಚಾರ ಮಾಡಿ ಅಲ್ಲವೇ. ಮದುವೆ ಅಂದ್ರೆ ಏನು? ಏನ್ ತಾಳಿ ಕಟ್ಬಿಡೋದು? ತಾಳಿ ಕಟ್ಟೋದನ್ನು ಸರಿ ಒಪ್ಪೋಣ, ತಾಳಿ ಕಟ್ಟೈತೆ ಮದುವೆ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಅದೆಷ್ಟೊತ್ತು ಆದ್ರೆ ಕಟ್ಬೇಕಾರೆ ಗಂಡು ಹುಡ್ಕೋದೇನು, ಅಯ್ಯೋ ಬಟ್ಟೆ ಒಗ್ಸೋದು, ಎಷ್ಟು ಕೆಲಸ ಇತ್ತು ಕೇಳಿ ಅವ್ರ ಪಾಪ. ಕನ್ಯಾಪಿತೃತ್ವ ಖಲು ನಾಮ ಕಷ್ಟ ಅಂತ ಹೆಣ್ಣು ಹೆತ್ತವ್ರಿಗೆಲ್ಲ ಗೊತ್ತು. ಸುಮ್ಮನೆ ಒಂದು ತಾಳಿ ಮಾಡಿಸಿ ಕಟ್ಬಿಡಕ್ಕಾಗತ್ತೇನ್ರಿ? ನೋಡಿದ್ರ ಹಾಗೆ ಯಾವಾಗಲೂ ಫಲ ಅನ್ನೋದು ಕೊನೆಗೆ, ಅದಕ್ಕೆ ಬೇಕಾದಂಥ ಪ್ರಯತ್ನ ಎಷ್ಟಿರುತ್ತೆ ಅಲ್ಲೇ. ಅದರಿಂದ ಅದಕ್ಕೆ ಯೋಗ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಪ್ರಯತ್ನ ಬಹಳ ಬೇಕು ಅದಕ್ಕೆ. ಯಾವುದಕ್ಕೆ? ಈ ಸಾಂಖ್ಯ ರೂಪವಾದ ಆತ್ಮತತ್ವವನ್ನು ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಎಷ್ಟು ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಮಂದಾಧಿಕಾರಿಗಳು ಅಂತೆಲ್ಲ ವೇದಾಂತಲ್ಲಿ ತುಂಬಾ ವಿಂಗಡಿಸ್ತಾರೆ. ಅದರಲ್ಲೂ ಈ ಸಾಂಖ್ಯ ಬುದ್ಧಿ ತಿಳ್ಕೊಳ್ಳೋನು ಏನಾಗಿರ್ಬೇಕು? ಉತ್ತಮಾಧಿಕಾರಿಯಾಗಿರ್ಬೇಕು ಅಂತ. ಉತ್ತಮಾಧಿಕಾರಿ ಆದ್ರೆ ಏನ್ ಮಾಡ್ಬೇಕು ಅಂತ ಮಧ್ಯಮಾಧಿಕಾರಿಯಾಗಿ. ಅದಾದ್ರೆ ನಾವು BSc ಪಾಸ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು? ಒಂದು ಪ್ರೈಮರಿ ಸ್ಕೂಲ್. ಏನ್ ಸ್ವಾಮಿ ನಾ ಹೋಗ್ಬೇಕು, ನನಗೆ ಬೇಕಾಗಿರೋದು ಯಾವುದು? BSc. ನಾನು ಯಾಕೆ ಪ್ರೈಮರಿ ಸ್ಕೂಲ್ ಹೋಗ್ಲಿ ಅಂದ್ರೆ, ಅಯ್ಯೋ ರಾಮ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾನೆ, ಹೋಗ್ಬೇಕು, ಇಲ್ಲೇ ಹೇಗೆ ಸಾಧ್ಯ? ಯೋಗ ಅಂದ್ರೆ ತತ್ಪ್ರಾಪ್ತ್ಯುಪಾಯ. ಆ ಸಾಂಖ್ಯ ಬುದ್ಧಿಯಿಂದ ಯಾವ ಪರಮಾರ್ಥ ತತ್ವವನ್ನು ಅರಿತು ಜ್ಞಾನಿಯಾಗಿ ಶೋಕಮೋಹಗಳನ್ನು ಕಳ್ಕೋಬೇಕೋ ಅದಕ್ಕೆ ಉಪಾಯವಾಗಿರತಕ್ಕ ಯೋಗ ಅಂತಕ್ಕಂಥ ಸಾಧನವನ್ನು ಅದನ್ನು ಹೇಳ್ತೇನೆ. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಅದರ ಫಲ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ನೋಡಿ, ಯೋಗ ಅನ್ನೋ ಶಬ್ದದ ಅರ್ಥವನ್ನು ಎಷ್ಟು ಸ್ವಾರಸ್ಯವಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಂದ್ರೆ, ನಾವು ಕರ್ಮ ಏನೋ ಮಾಡ್ತೇವೆ. ಕರ್ಮ ಮಾಡಿದ್ರೆ ಏನಾಗುತ್ತೆ? ಅನಿವಾರ್ಯವಾಗಿ ಕರ್ಮದ ಫಲ ನಮಗೆ ಅಂಟುಕೊಂಡೇ ಬಿಡುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಎಂದೆಂದಿಗೂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತಾರೆ ಜ್ಞಾನಿಗಳು. ನೀವೇನೋ ಗೊತ್ತಿದ್ದೋ ಗೊತ್ತಿರೋದು ಏನೇ ಕರ್ಮ ಮಾಡಿದ್ರು ಕೋಟಿ ಕಲ್ಪವಾದ್ರೂ ಅದು ಫಲಾಕ್ಷದಲ್ಲೇನೆ ನಾಶವಾಗಲ್ಲ. ಅಂಥ ಬ್ರ್ಯಾಂಡ್ ಅದು ಯಾವುದು? ಕರ್ಮ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಮಾಡಬೇಕು. ಮಾಡೋವಾಗ ಏನೋ ಗೊತ್ತಾಗಲ್ಲ, ಆಮೇಲೆ ಅದನ್ನು ಅನುಭವಿಸೋದು ಬಹಳ ಕಷ್ಟ. ಜನ್ಮಾಂತರಗಳಾದ್ರೂ ಪರಿಸೋದಿಲ್ಲ. ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ನೋಡು, ಬುದ್ಧ್ಯಾಯುಕ್ತ ಯಯಾ ಪಾರ್ಥ. ಹೇ ಅರ್ಜುನ, ಈಗ ನಾನು ಹೇಳ್ತಕ್ಕ ಯೋಗ ಎಂಥದ್ದು ಅಂದ್ರೆ ಬುದ್ಧ್ಯಾ. ಬುದ್ಧಿ ಅಂದ್ರೇನು? ಕರ್ಮವನ್ನ ಮಾಡಬೇಕಾದರೆ ನಾವು ಮೊದಲು ಯಾವ ಸ್ಥಿತಿಯಲ್ಲಿ ನೆಲೆ ನಿಲ್ಲಬೇಕು. ಇದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂದ್ರೆ, ಕರ್ಮ ಮಾಡಕ್ ಮುಂಚೆ ಸಂಕಲ್ಪ ಅಂತ ಮಾಡಿ ಅಲ್ವೇ. ಸಂಕಲ್ಪ ಮಾಡ್ತಾನೆ ಕರ್ಮ ಮಾಡ್ತೀವಿ. ಸಂಕಲ್ಪ ಎಲ್ಲಿ ಮಾಡ್ತೀರಿ? ಬುದ್ಧಿ ತಾನೇ ಮಾಡೋದು. ಮೊದಲು ತಾನೇ ತೀರ್ಮಾನ ಮಾಡಿರ್ತೀವಿ ನಾವು. ಅದೆಲ್ಲ ಈಗ ಜೀವನದ ಒಂದಾನೊಂದು ವ್ಯವಹಾರಕ್ಕೆ ಅನ್ವಯಿಸ್ಬೇಕು. ಈಗ ಯಾವ ಕರ್ಮವನ್ನು ಮಾಡಿದ್ರೂ ಮೊದಲು ಆಲೋಚನೆ ಮಾಡ್ಬೇಕು ನಾವು ನಮ್ಮ ಬುದ್ಧಿಯಿಂದ. ಇದು ಮಾಡ್ತಕ್ಕದ್ದೇ, ಮಾಡ್ತಕ್ಕದ್ದಲ್ಲ. ಮಾಡ್ತಕ್ಕದ್ದು ಅಂತಾದ್ರೆ ಯಾವ ರೀತಿ ಮಾಡ್ತಕ್ಕದ್ದು, ಇದಕ್ಕೆ ಯಾರು ಹಿರಿಯರು, ಹೇಗೆ ನಡೆಸಿದ್ದಾರೆ, ಇದೆಲ್ಲ ಅಡ್ಜಸ್ಟ್. ಅವರನ್ನೇನು ಕೇಳೋದು, ಇವರನ್ನೇನು ಕೇಳೋದು. ಮಾಡಬೇಕಾದ ಕರ್ತವ್ಯ ಕರ್ಮದಲ್ಲಿರೋ ಜಾಣತನಕ್ಕೇನು ಹೆಸರು? ಯೋಗ. ಯೋಗ ಇಲ್ಲೇನ್ ಜಾಣತನ? ಕರ್ಮ ಮಾಡಿರಬೇಕು, ಅದರ ಫಲ ಅಂಟುಕೋಬಾರ್ದು. ಹೀಗೆಲ್ಲಾದ್ರೂ ಉಂಟೇನು? ಉಂಟು. ಭಗವದ್ಗೀತೆ ಹೇಳ್ಕೊಡುತ್ತೆ ನೋಡಿ, ಅದಕ್ಕೇನು ಹೆಸರು? ಕರ್ಮಯೋಗ. ಈ ಭಗವಂತ ಅರ್ಜುನನಿಗೆ ಆತ್ಮಜ್ಞಾನವನ್ನು ಹೇಳಿದ್ದರು. ಅದು ಇವನಿಗೆ ಎಟಕಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಅವನು ಈ ಕರ್ಮಯೋಗದಿಂದ ಪ್ರಾರಂಭ ಮಾಡಬೇಕು.
ಪುಸ್ತಕ ಕೊಟ್ಬಿಟ್ಟು ಹುಡುಗನ್ ಓದು ಅಂದ್ರೆ ಅಕ್ಷರೇ ಬರೆದು ಹೋದ್ರೆ ಅವನೇನು ಓದ್ತಾನೆ? ಅಪ್ಪ ಮೊದ್ಲೇನ್ ಮಾಡ್ಬೇಕು? ಆ ಈ ಅಕ್ಷರ ಎಲ್ಲ ತಿದ್ದಬೇಕು. ಅಯ್ಯೋ ಅಯ್ಯೋ, ನಾನ್ ದೊಡ್ಡ ಮನುಷ್ಯ, ನಾನ್ಯಾಕೆ ಅಕ್ಷರ ತಿದ್ಲಿ ಅಂದ್ರೆ ಬರುತ್ತೇನಪ್ಪ? ಯಾರಾದ್ರೂ ಅಕ್ಷರ ತಿದ್ದಿತಾನೆ ಬರೆಯೋದು ಕಲ್ತ್ಕೋಬೇಕು, ಆಮೇಲೆ ತಾನೇ ಬರವಣಿಗೆ. ಹಾಗೆ ಭಗವಂತ ಎಷ್ಟು ಉಪಾಯವಾಗಿ ಹೇಳ್ತಾನೆ, ಕರ್ಮ ಮಾಡಿರ್ಬೇಕು, ಕರ್ಮ ಬಂಧ ಆಗಬಾರದು ಅಂದ್ರೆ ಅದಕ್ಕೆ ವಿಶಿಷ್ಟವಾದಂಥ ಕ್ರಮ ಇದೆ. ಅದನ್ನು ಹೇಳ್ತೇನೆ ಕೇಳು. ಅದನ್ನು ಹೊಗಳ್ತಾನೆ ಶ್ಲೋಕದಲ್ಲಿ ಬಂದು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮತ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಆಯ್ತು, ಈ ಕರ್ಮಯೋಗ ಅಂತ ನೀವು ಹೇಳಿದಿಲ್ಲ, ಈ ಕರ್ಮಯೋಗದ ಪ್ರಯೋಜನ ಏನು? ಪ್ರತಿಯೊಬ್ಬನ ಹಾಗೆ ಏನಾರು ಕರ್ಮ ಮಾಡುವಂತ ಕೂಡಲೇ ಫಲ ಏನು ಹೇಳಿ ಅಂತಾರೆ ಅಲ್ವೇ? ಪ್ರಯೋಜನವಿಲ್ಲದೆ ಪ್ರಯೋಜನ ಮನುದ್ದಿಶ್ಯ ನ ಬಂದೋಪಿ ಪ್ರವರ್ತತೆ ಎಂದು ಸುಭಾಷಿತ. ಪ್ರಯೋಜನವಿಲ್ಲದೆ ಯಾವ ದಾಡ್ಡನೂ ಯಾವ ಕೆಲಸನೂ ಮಾಡಲ್ಲ, ಇದು ನಿಜ. ಆದ್ರಿಂದ ಏನಾದ್ರು ಒಂದು ಪ್ರಯೋಜನ ಇದ್ದೇ ಇರಬೇಕು. ಏನು ಇಲ್ಲ ಅನ್ನೇ ಖುಷಿಗೋಸ್ಕರ ಅದೇ ಒಂದು ಪ್ರಯೋಜನ ಅಲ್ವೇ? ತಮಾಷೆಗೋಸ್ಕರ ಮಾಡಿದ ಅಂತ ತಮಾಷೆನೇ ಪ್ರಯೋಜನವಾಯ್ತಲ್ಲ. ಒಟ್ಟಿನಲ್ಲಿ ಪ್ರಯೋಜನವಿಲ್ಲದ್ರೆ ಯಾವನು ಮಾಡೋದಿಲ್ಲ. ಅದಕ್ಕಂತಾನೆ ನೇಹಾಭಿಕ್ರಮನಾಶೋಸ್ತಿ ಅಂತ ನೋಡು. ಆ ಕರ್ಮ ಬಂಧದಿಂದ ಬಿಡುಗಡೆಯಾಗುವುದು ಅನ್ನೋದು ಯಾವಾಗ ಅಂದ್ರೆ ನೋಡಿ, ಕರ್ಮ ಯಾಕೆ ಬಂಧವಾಗುತ್ತೆ ಅಂತ ಪ್ರಶ್ನೆ ಕೇಳಿ, ಕರೆಕ್ಟ್ ಅದು. ಗೀತೆ ಉತ್ತರ ಹೇಳುತ್ತೆ. ಕರ್ಮ ಯಾಕೆ ಬಂಧವಾಗುತ್ತೆ ಅಂದ್ರೆ ಕರ್ಮ ಮಾಡಿದ್ಮೇಲೆ ಫಲ ಬರ್ಬೇಕಲ್ಲಪ್ಪ. ಯಾವ ಕರ್ಮವನ್ನು ತಿಳಿದಾಗ್ಲಿ ನೀವು ಮಾಡಿದರೆ ಅದರ ಫಲ ರೆಡಿಯಾಗಿದ್ದೇ ಇರುತ್ತೆ. ಫಲ ಕೊಡದಲ್ಲೇ ಇರೋ ಕರ್ಮ ಅನ್ನೋದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಆದ್ರಿಂದ ಒಳ್ಳೆದಾರ ಮಾಡಿ ಕೆಟ್ಟದಾರ ಮಾಡಿ ಅದೇನಾಗುತ್ತೆ, ಫಲವನ್ನ ಕೊಟ್ಟೇ ಕೊಡುತ್ತೆ. ಈಗ ಭಗವಂತ ಜಾಣತನ ಹೇಳ್ತಾನೆ, ಕರ್ಮ ಮಾಡಿರಬೇಕು,